ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಮಂಜಿನ ನಗರಿ ಮಡಿಕೇರಿಯ ಪ್ರಸಿದ್ಧ ಪ್ರವಾಸಿ ತಾಣ ರಾಜಸೀಟ್ನಲ್ಲಿ ವರ್ಣಮಯ ಪುಷ್ಪಗಳ ದೃಶ್ಯ ಕಾವ್ಯವು ವಾರ್ಷಿಕ ಫಲಪುಷ್ಪ ಪ್ರದರ್ಶನದ ಮೂಲಕ ಅನಾವರಣಗೊಂಡಿದ್ದು, ಪುಷ್ಪ ಪ್ರೇಮಿಗಳನ್ನು ತಂದೆಡೆಗೆ ಸೂಜಿಗಲ್ಲಿನಂತೆ ಆಕರ್ಷಿಸ್ತಾ ಇದೆ. ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವದ ಸುಸಂದರ್ಭದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕಾ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಜನವರಿ 24ರಿಂದ 16ರವರೆಗೆ ಆಯೋಜಿತ ಫಲಪುಷ್ಪ ಪ್ರದರ್ಶನವನ್ನು ಶನಿವಾರ ಸಂಜೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಉದ್ಘಾಟಿಸುವ ಮೂಲಕ ಪುಷ್ಪ ಪ್ರದರ್ಶನದ ವೀಕ್ಷಣೆಗೆ ಅನುವು ಮಾಡಿಕೊಟ್ಟರು. ಈ ಸಂದರ್ಭ ನಗರಸಭಾ ಅಧ್ಯಕ್ಷೆ ಪಿ ಕಲಾವತಿ, SP RN ಬಿಂದುಮಣಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಹಲವು ಪ್ರಭೇದದ ಸಹಸ್ರಾರು ಪುಷ್ಪ ಷೋಡಶೆಯರ ಸಂಗಮವಾಗಿ ವರ್ಣ ವೈವಿಧ್ಯತೆಗಳಿಂದ ರಾಜಸೀಟು ಕಂಗೊಳಿಸ್ತಾ ಇದ್ದು, ವಾರಾಂತ್ಯವಾದ್ದರಿಂದ ಸಹಸ್ರಾರು ಸಂಖ್ಯೆಯ ಪ್ರವಾಸಿಗರು ರಾಜಸೀಟಿಗೆ ಭೇಟಿ ನೀಡಿ ಪ್ರಕೃತಿ ಸೌಂದರ್ಯದೊಂದಿಗೆ ವರ್ಣಮಯ ಪುಷ್ಪಗಳ ಸೌಂದರ್ಯವನ್ನು ಮನತುಂಬಿಕೊಳ್ತಾ ಇದ್ದಾರೆ. ವರ್ಣಮಯ ಪುಷ್ಪಗಳಿಂದ ರೂಪುಗೊಂಡ ಶ್ರೀ ಭಗಂಡೇಶ್ವರ ವಾರ್ಷಿಕ ಫಲಪುಷ್ಪ ಪ್ರದರ್ಶನದಲ್ಲಿ ವರ್ಷಂಪ್ರತಿ ಸಹಸ್ರಾರು ಪುಷ್ಪಗಳಿಂದ ಜಿಲ್ಲೆಯ ಪ್ರವಾಸಿ ತಾಣ, ಶ್ರದ್ಧಾ ಕೇಂದ್ರಗಳನ್ನು ರಚಿಸುವುದು ಕಳೆದ ಕೆಲವು ವರ್ಷಗಳಿಂದ ವಾಡಿಕೆ ಎಂಬಂತಾಗಿದೆ. ಕಳೆದ ಸಾಲಿನಲ್ಲಿ ಶ್ರೀ ಓಂಕಾರೇಶ್ವರ ದೇಗುಲ ಪುಷ್ಪಗಳಿಂದ ಅತ್ಯಾಕರ್ಷಕವಾಗಿ ಮೂಡಿಬಂದಿದ್ರೆ, ಈ ಬಾರಿ ಕಾವೇರಿಯ ತ್ರಿವೇಣಿ ಸಂಗಮ ಕ್ಷೇತ್ರವಾದ ಭಾಗಮಂಡಲದ ಶ್ರೀ ಭಗಂಡೇಶ್ವರ ದೇವಸ್ಥಾನ ಪುಷ್ಪಗಳಿಂದ ಮೈತಳೆದು ನೋಡುಗರನ್ನ ಮೂಕ ವಿಸ್ಮಯಗೊಳಿಸಿದೆ. ಶ್ರೀ ಭಗಂಡೇಶ್ವರ ದೇವಸ್ಥಾನದ ಕಲಾಕೃತಿ 35 ಅಡಿ ಎತ್ತರ, 18 ಅಡಿ ಉದ್ದ, 23 ಅಡಿ ಅಗಲವಾಗಿದ್ದು, ದೇಗುಲದ ಕಲಾಕೃತಿಯಿಂದ ವಿವಿಧ ವರ್ಣಗಳ ಗುಲಾಬಿ, ಸೇವಂತಿಗೆ, ಆಸ್ಟರ್ ಜಾತಿಯ ಹೂಗಳಿಂದ ಅತ್ಯಾಕರ್ಷಕವಾಗಿ ಸಜ್ಜುಗೊಳಿಸಲಾಗಿದೆ. Right? Yes. Right. Ladies first. ಮುಂದೆ ಹೋಗಿ. ಆಮೇಲೆ ಎಸ್ಮುದ ಅಂದ್ರೆ ನಗರದ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ನಮ್ಮ ಇತಿಹಾಸದ ರಾಜಾ ಸೀಟ್ ಏನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ವತಿಯಿಂದ ನಮಗೇನು ಫ್ಲವರ್ ಶೋ ವರ್ಷ ಅದ್ಭುತವಾಗಿ ಫ್ಲವರ್ ಶೋ ಮಾಡೋಂಥ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ವತಿಯಿಂದ ಇವತ್ತು ರಾಜಾ ಸೀಟಲ್ಲಿ ನಮಗೆ ಎಲ್ಲರೂ ಒಂದು ಉದ್ಘಾಟನೆ ಕಾರ್ಯಕ್ರಮ ಕರೆದಿದ್ದಾರೆ. ಇದೇನು ರಿಪಬ್ಲಿಕ್ ಡೇ ಅಂಗವಾಗಿ ಏನು ಲಾಲ್ಬಾಗ್ ಫ್ಲವರ್ ಶೋ ನಡೆಯುವಂಥ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ಇಲ್ಲೂ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷದ ಮೇನ್ ಥೀಮ್ ಆಗಿರೋದು ಭಗಂಡೇಶ್ವರ ಟೆಂಪಲ್ ಒಂದು ಥೀಮ್ ಇಟ್ಕೊಂಡು ಇವತ್ತು ನಮ್ಮ SP ಅವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಧರ್ಮಜನವರು, ಮೈನಣ್ಣವರು, ಕುಶಲಪ್ಪನವರು, ನಮ್ಮ ಪ್ರಕಾಶಣ್ಣ ಕೂಡ ಅಧ್ಯಕ್ಷರು, ಪ್ಲಸ್ ಎಲ್ಲ ಮೂಡ ಅಧ್ಯಕ್ಷರು, ರಾಜೇಶಣ್ಣ, ಆ ವಿಚಾರದ ಎಲ್ಲ ಗ್ರಾಮಸ್ಥರು. ನಮಗೇನು ಖುಷಿ ಅಂತಂದರೆ, ನೀವು ಉದ್ಘಾಟನೆ ಕಾರ್ಯಕ್ರಮ ಕರೆದಂಥ ಸಂದರ್ಭದಲ್ಲಿ ನಾವು ಸೇರ್ಕೋತೀವಿ. ಇಲ್ಲಾಂದರೆ ಸಾವಿರ ಜನ ಹೊರಗಡೆ ಬಂದು ಅಂದರೆ ಟೂರಿಸ್ಟ್ಗಳು ಬಂದು ಈ ಫ್ಲವರ್ ಶೋ ಪ್ರದರ್ಶನೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಫ್ಲವರ್ ಶೋಗಳು ನಿರಂತರವಾಗಿ ಯಾಕೆ ಅಂತಂದರೆ, ಬರೀ ನಮ್ಮ ನೇಚರ್ ಇದೆಯಲ್ಲ, ನಮ್ಮ ಪ್ರಕೃತದಲ್ಲಿ ಇಟ್ ಇಸ್ ದ ಮೋಸ್ಟ್ ಫೈನೆಸ್ಟ್ ಕ್ರಿಯೇಷನ್ ಅಂತ ನನ್ನ ಅಭಿಪ್ರಾಯ. ಯಾಕೆ ಹೇಳ್ತೀನಿ ಅಂತಂದರೆ, ಆ ಕಲರ್ ಇರ್ಬೋದು, ಆ ಸ್ಮೆಲ್ ಅಂದರೆ ಫ್ರೇಗ್ರೆನ್ಸ್ ಇರ್ಬೋದು, ಅದೇ ರೀತಿಲಿ ಒಂದು ಹೂವನ್ನು ಬೆಳೆಸೋಕ್ಕೆ ಯಾವ ಮಟ್ಟಕ್ಕೆ ಕಷ್ಟಪಡಬೇಕು ನಮ್ಮ ರೈತರುಗಳಿರ್ಬೋದು, ಇಲ್ಲಾಂದರೆ ನಮ್ಮ ಗಾರ್ಡನಲ್ಲಿ ಬೆಳೆಸೋಂಥ ನಮ್ಮ ಯಾರು ನಾಗರಿಕರಿಗೆ ಆ ಕಷ್ಟ ನಮಗೆ ಗೊತ್ತು. ಯಾವ ವಿಚಾರದಲ್ಲಿ ಇದು ಅದ್ಭುತವಾಗಿ ಒಂದು ಪ್ರದರ್ಶನೆ, ಈ ಪ್ರದರ್ಶನೆಯ ಮುಖಾಂತರ ನಮ್ಮ ಜೀವನದಲ್ಲಿ ಒಂದು ಕಲರ್ ಬರಲಿ, ಒಂದು ರೀತಿಲಿ ಒಳ್ಳೆ ಫ್ರೇಗ್ರೆನ್ಸ್ ಆಗಿ ಬರಲಿ ಅಂತ ಈ ಫ್ಲವರ್ ಶೋ ಪ್ರತಿ ಮನೆಯಲ್ಲಿ
ಆದಷ್ಟು ನಾವು ಈ ಥರ ಇಲ್ಲಿ ಹೈಫೈ ಫ್ಲವರ್ಸ್ನ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಮಾತ್ರ ನಮ್ಮ ಮನೆಗಳಲ್ಲಾದರೂ ಒಂದು ಸಣ್ಣ ಸಣ್ಣ ಗಾರ್ಡನಲ್ಲಿರೋದು ಪಾಟಲ್ಲಿರ್ಬೋದು, ಇವರು ನಮ್ಮ ಅದ್ಭುತವಾಗಿ ಕಲೀಲಿಕ್ಕೆ ಒಂದು ಅವಕಾಶ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನೀವು ಬರೀ ನಿಮ್ಮ ವ್ಯಾಪ್ತದಲ್ಲಿ ಸೀಮಿತ ಮಾಡ್ಕೊಳಕ್ಕೆ ಹೋಗಬೇಡಿ. ಇಡೀ ಮಡಿಕೇರಿ ಟೌನ್ನ ಅಲಂಕಾರ ಮಾಡಲಿಕ್ಕೆ ಬರೋಂಥ ವರ್ಷದಲ್ಲಿ ಒಂದು ಜವಾಬ್ದಾರಿ ತೊಗೋಬೇಕು. ಆಮೇಲೆ ಕೆಲವು ವೇಕೆಂಟ್ ಪ್ಯಾಚ್ಗಳು ಇನ್ನೂ ಇದೆ, ಆ ವೇಕೆಂಟ್ ಪ್ಯಾಚ್ಗಳನ್ನ ಅದ್ಭುತವಾಗಿ ಮಾಡಬೇಕು. ಇವ್ರು ಏನು ಮಾಡೋರು ಅಂತಂದರೆ ಕಷ್ಟಪಟ್ಟು ಮುಂಚೆ ಏನು ಮಾಡ್ತಿದ್ರು, ಲಾಲ್ಬಾಗಿಂದ ಮೈಸೂರಿಂದ ಡಿಪಾರ್ಟ್ಮೆಂಟಿಂದ ತರೋಕ್ಕೆ ಪ್ರಯತ್ನ ಮಾಡ್ತಿದ್ರು. ಈ ಸಲ ನನಗೆ ಗೊತ್ತಿರೋಂಗೆ ಆದಷ್ಟು ಇಲ್ಲೇ ಬೆಳೆಸೋರೆ ಅಂತ ನನ್ನ ಅಭಿಪ್ರಾಯ. ಮಾತ್ರ ಯಾಕೆಂತಂದರೆ ಇಲ್ಲಿ ಬೆಳೆಯೋಂಥ ಗಿಡಗಳು ಬೆಂಗಳೂರಲ್ಲಿ ಬೆಳೆಯಲ್ಲ, ಬೆಂಗಳೂರಲ್ಲಿ ಬರೋಂಥ ಬೆಳೆಯೋಂಥ ಗಿಡಗಳು ಇಲ್ಲಿ ಬೆಳೆಯಲ್ಲ. ಆ ವಿಚಾರದಲ್ಲಿ ಸ್ಥಳೀಯಗೆ ನಾವು ಈ ಫ್ಲವರ್ ಶೋನ ನಮ್ಮ ವೀಕ್ಷಕರ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಚ್ಛತೆ ಕಾಪಾಡಿಕೊಂಡು ಈ ಕಾರ್ಯಕ್ರಮ ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿನ ಎಲ್ಲ ಸಿಬ್ಬಂದಿಗಳು ಕಷ್ಟಪಟ್ಟು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಅವ್ರಿಗೆ ಈ ಕಾರ್ಯಕ್ರಮದ ಮುಖಾಂತರ ಒಳ್ಳೆಯದಾಗಲಿ. ಯಾಕೆಂತಂದರೆ ಕಲರ್ ತರೋಂಥ ಕೆಲವು ಟೈಮಲ್ಲಿ ನೀವೇನೆ, ಇನ್ನು ನಾವು ನಿರಂತರವಾಗಿ ನಮ್ಮ ಜೀವನದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟೇ ನೋಡ್ತಾ ಇದ್ದೀವಿ. ಆ ವಿಚಾರದಲ್ಲಿ ಈ ರೀತಿಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಗಳಾಗಬೇಕು ಅಂತ ಖುಷಿ. ನಮ್ಮ ರಾಜಾ ಸೀಟಲ್ಲಿ ವರ್ಷ ಮಾಡ್ತಾಯಿದ್ರೆ ಬರೋಂಥ ವರ್ಷ ಇನ್ನೂ ಅದ್ಭುತವಾಗಿ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ವಿಶೇಷವಾಗಿ ಒಂದು ನಿಮಿಷ ನಾನು ಮುಗ್ದಿಲ್ಲ. ವಿಶೇಷವಾಗಿ ನಮ್ಮ ಸರ್ಕಾರದ ವತಿಯಿಂದ ಏನು 2 ಕ್ಯಾಂಟೀನನ್ನು ಅಂದರೆ ಕಾಂಪೌಂಡ್ ಒಳಗೆ ಕ್ಯಾಂಟೀನ್ ಒಳಗೇನೆ, ಅಂದರೆ ಇಲ್ಲಿ ಒಂದು ಕ್ಯಾಂಟೀನ್ಗೂ ಆಯೋಜನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಟಾಯ್ ಟ್ರೈನು ಬರೋಂಥ ದಿವಸಗಳು ಏನು ಪುಟಾಣಿ ಎಕ್ಸ್ಪ್ರೆಸ್ ಅಂತ ನಾವು ಚಿಕ್ಕ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಅದನ್ನು ರಿವೈವ್ ಮಾಡೋಕ್ಕೆ ನಾವು ಈ ಫೈನಾನ್ಷಿಯಲ್ ಇಯರಲ್ಲಿ ತೊಗೋತೀವಿ ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡಿದ್ರಿ ಫ್ಲವರ್ ಶೋ, ಹೇಗೆ ಅನಿಸ್ತದೆ ಎಲ್ಲ ನೋಡಿ? ನಾವು ಇನ್ನೂ ನೋಡಿಲ್ಲ ಫುಲ್ಲಾಗಿ, ಸ್ಟಾರ್ಟಿಂಗ್ ನೋಡ್ದೋ. ಮಾತ್ರ ನಾವು ಹೇಳ್ತೀವಿ ಅಂತಂದರೆ ನಾನು ಹೇಗೆ ಹೇಳ್ತೀವಿ, ಅದ್ಭುತವಾಗಂಥ ಕಾರ್ಯಕ್ರಮ ಇದು. ನೀವು ಹೇಳ್ದಂಗೆ ನೀವು ಬರೀ ನಾವು ಭಾಷಣ, ರಾಜಕೀಯದ ಭಾಷಣ, ಈ ಭಾಷಣ, ಆ ಭಾಷಣ, ಸಾರ್ವಜನಿಕ ಒಂದು ನೀವು ಹೇಳ್ದಂಗೆ ಅದು ವಿತ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈ ಥರದ್ದು ಬಂದಾಗ ನೀವು ಹೇಳ್ದಂಗೆ ಒಂದು ಬ್ಲಿಸ್ಫುಲ್ ಜಾಗ ಅಂತ ನನ್ನ ಅಭಿಪ್ರಾಯ. ನಾವು ಲಾಲ್ಬಾಗ್ ಹೆಂಗೆ ಹೋಗ್ತೀವಿ, ಇಲ್ಲೂ ನೀವು ನಿಮ್ಮಿಂದನಾದರೂ ವರ್ಷಕ್ಕೆ ಒಂದು ಸಲ ಬರ್ತಾಯಿದ್ದೀವಿ. ಈಗ ಮಿನಿಸ್ಟ್ರ್ 26ನೇ ತಾರೀಕು ಬಂದರೆ ಅವ್ರ ಜೊತೆ ಒಂದು 5 ನಿಮಿಷ ಸಿಗ್ತದೆ. ಇಲ್ಲಾಂದರೆ ನಾವು ಬರಲಿಕ್ಕೆ ನಾವೇ ಟೈಮ್ ಮಾಡ್ಕೊಳ್ಳಲ್ಲ. ಮಾತ್ರ ಈ ಥರ ನೇಚರು, ಈ ಥರ ಪ್ರಕೃತಿ ಎಲ್ಲೂ ಸಿಕ್ಕಲ್ಲ. ಅದು ರಾಜಾ ಸೀಟ್ ಅಂತ ಅದ್ಭುತವಂಥ ಜಾಗ. ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರೀ ಒಂದೇ ದಿವಸಕ್ಕೆ ಆಗಬಾರ್ದು, ವರ್ಷಾಂತಪೂರ್ತಿ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಪುಷ್ಪ ಪ್ರದರ್ಶನದಲ್ಲಿ ಕನ್ನಡ ಭಾಷೆಯ ಅತ್ಯುನ್ನತ ಸುಂದರವಾದ ಅಕ್ಷರಗಳಿಂದ ಹೂವಿನಿಂದ ರಚನೆ ಮಾಡಲಾಗಿದ್ದು, ಪುಷ್ಪಗಳಿಂದ ರಚಿತ ಸ್ವರಾಕ್ಷರಗಳು ಕನ್ನಡ ಅಭಿಮಾನವನ್ನು ಪ್ರೇರೇಪಿಸುವಂತಿವೆಯಾದರೆ, ಸಂಗೀತ ಕಲಾಕೃತಿಗಳಾದ ತಬಲಾ, ಪಿಯಾನೋಗಳು ವಿವಿಧ ಬಣ್ಣಗಳ ಗುಲಾಬಿ, ಸೇವಂತಿಗೆ, ಆಸ್ಟರ್ ಹೂಗಳಿಂದ ರೂಪು ತಳೆದಿದ್ದು ಹೃನ್ಮನವನ್ನು ಸೂರೆಗೊಳ್ತಾ ಇದೆ. ಫ್ಲವರ್ ಶೋಗೆ ಬಂದಿದ್ದೀವಿ ಇವತ್ತು. ನಾವು ಸೋಮವಾರಪೇಟೆಯಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಎಲ್ಲ ಎಲ್ಲ ಥರ ಫ್ಲವರ್ಸ್ ಇದೆ. ಆಮೇಲೆ ತುಂಬ ವಿಸಿಟರ್ಸ್ ಅಟೆಂಡ್ ಮಾಡ್ತಿದ್ದಾರೆ. ಯಾಕೆಂದರೆ ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಕಡೆಯಿಂದ ವಿಸಿಟರ್ಸ್ ಬರ್ತಾ ಇದ್ದಾರೆ. ಎಲ್ಲ ಫ್ಲವರ್ಸ್ ಚೆನ್ನಾಗಿದೆ. ತುಂಬ ವೆರೈಟಿ ಆಫ್ ಫ್ಲವರ್ಸ್ ಯೂಸ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಟೆಂಪಲ್ ಮಾಡಿದ್ದಾರೆ ಬಗಂಡೇಶ್ವರ, ಅದು ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲ ಕಡೆ ತುಂಬ ಜನ ವಿಸಿಟರ್ಸ್ ಫೋಟೋ ಎಲ್ಲ ತೊಗೊಂಡು ಎಂಜಾಯ್ ಮಾಡ್ತಿದ್ದಾರೆ. ಚೆನ್ನಾಗಿದೆ. ಎಲ್ಲರೂ ಬಂದು ವಿಸಿಟ್ ಮಾಡಿ. ಚೆನ್ನಾಗಿದೆ. ರಿಪಬ್ಲಿಕ್ ಡೇ ಲಾಂಗ್ ವೀಕೆಂಡ್ ಇದೆ. ಎಲ್ಲರೂ ಫ್ಲವರ್ ಶೋಸ್ ಇವಾಗ ಸ್ಟಾರ್ಟ್ ಆಗಿದೆ, ಇನ್ನೂ ತುಂಬ ದಿನ ನಡೆಯುತ್ತೆ. ಎಲ್ಲರೂ ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ನಾವು ಎಲ್ಲ ಫ್ಲವರ್ಸ್ ನೋಡಿ ತುಂಬ ಖುಷಿ ಆಗ್ತಿದೆ. ಆಮೇಲೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಎಂಜಾಯ್ ಮಾಡ್ತಿದ್ದೀವಿ. ಗಣರಾಜ್ಯೋತ್ಸವದ ಅಂಗವಾಗಿ ಅಮರ್ ಜವಾನ್ ಕಲಾಕೃತಿ, ಹಾರುವ ಹಕ್ಕಿ, ಮೀನಿನ ಕಲಾಕೃತಿ, ಮಕ್ಕಳನ್ನು ರಂಜಿಸುವ ಸ್ಪೈಡರ್ ಮ್ಯಾನ್, ಮಿಕ್ಕಿ ಮೌಸ್, ಡೊರೆಮಾನ್ನ ಪುಷ್ಪ ಕಲಾಕೃತಿಗಳು ಪುಷ್ಪ ಪ್ರದರ್ಶನದ ಆಕರ್ಷಣೆಯಿಂದ ಇಮ್ಮಡಿಗೊಳಿಸಿವೆ. ಫಲಪುಷ್ಪ ಪ್ರದರ್ಶನದ ಪ್ರಯುಕ್ತ ರಾಜಾ ಸೀಟ್ನ ಪಕ್ಕದ ಗಾಂಧಿ ಮೈದಾನದಲ್ಲಿ ವಿವಿಧ ಇಲಾಖೆಗಳು, ಸಂಸ್ಥೆಗಳ ಮಳಿಗೆಗಳಲ್ಲಿ ನರ್ಸರಿ ಗಿಡಗಳು, ಹೂ ಗಿಡಗಳ ಮಾರಾಟ, ಕೃಷಿ ಪರಿಕರಗಳ ಪ್ರದರ್ಶನದ ಪ್ರಯೋಜನವನ್ನು ಸಾರ್ವಜನಿಕರು ಪಡಿತಾ ಇದ್ದಾರೆ. ವಿರಾಜಪೇಟೆ ತೆಲುಗರ ಬೀದಿಯಿಂದ ಪೊಲೀಸ್ ಠಾಣೆವರೆಗೆ ಮುಖ್ಯ ರಸ್ತೆ ಅಗಲೀಕರಣ ಮಾಡಲು ಹೊರಟಿರುವ ಪುರಸಭೆ ರಸ್ತೆಯ ಎರಡೂ ಬದಿಯಲ್ಲಿ ವಾಸಿಸುವ ಮನೆ ಹಾಗೂ ಕಟ್ಟಡದ ಮಾಲೀಕರಿಗೆ ಸರ್ವೋಚ್ಚ ನ್ಯಾಯಾಲಯದ ಸೂಚನೆಯಂತೆ ಸರ್ಕಾರ ನಿಗದಿಪಡಿಸಿದ ಹಣವನ್ನು ಪರಿಹಾರವಾಗಿ ನೀಡಿ ರಸ್ತೆಯ ಎರಡೂ ಬದಿಯ ಜಾಗವನ್ನು ಖರೀದಿಸಿ ಎಂದು ನಾಗರಿಕ ಸಮಿತಿ ಅಧ್ಯಕ್ಷರಾದ ಇರಾ ದುರ್ಗಾ ಪ್ರಸಾದ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು.
ಕಾಂಗ್ರೆಸ್ ಮುಖಂಡರ ಜಾಗ ಒಂದಕ್ಕೆ 5 ಪಟ್ಟು ಹಣ ನೀಡುವ ಸರ್ಕಾರ ದಂಬ ಜಾಗವೊಂದ ಪುಕ್ಕಟೆಯಾಗಿ ನೀಡಬೇಕೆ ಅಂತ ಪ್ರಶ್ನೆ ಮಾಡಿದರು. ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರು ನಗರಕ್ಕೆ ತಂದ ಸುಮಾರು 20 ಕೋಟಿ ರೂಪಾಯಿ ಅನುದಾನದಲ್ಲಿ ಖಾಸಗಿ ಬಸ್ ನಿಲ್ದಾಣದ, ತರಕಾರಿ ಮಾರುಕಟ್ಟೆಯ ಕಟ್ಟಡ ಹಾಗೂ ಪುರಸಭೆ ಸಭಾಂಗಣದ ಕಟ್ಟಡವೊಂದ ಕೆಡವಿ ನೂತನ ಕಟ್ಟಡ ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿಗಳು ಮೊದಲು ನಿಮ್ಮ ಕಟ್ಟಡವೊಂದ ಕೆಡವಿ ಬನ್ನಿ, ನಂತರ ಖಾಸಗಿ ಜಾಗಕ್ಕೆ ಬರಲಿ ಎಂದು ಡಾಕ್ಟರ್ ದುರ್ಗಾ ಪ್ರಸಾದ್ ತಿಳಿಸಿದರು. ಅಲ್ಲದೆ ನೂತನ ಕಟ್ಟಡದ ಮಾಲೀಕರು ನೆಲ ಅಂತಸ್ತಿನ ಸ್ಥಳವೊಂದ ವಾಹನ ನಿಲುಗಡೆಗೆ ಅವಕಾಶ ನೀಡದೆ ಆ ಜಾಗವೊಂದ ಹೋಟೆಲ್, ಗೋಡೌನ್ ಮತ್ತಿತರ ಉಪಯೋಗಕ್ಕೆ ಬಾಡಿಗೆಗೆ ನೀಡಿದ್ದಾರೆ. ಮುಖ್ಯಾಧಿಕಾರಿಯವರು ಈ ಬಗ್ಗೆ ಮೊದಲು ಗಮನ ಹರಿಸಬೇಕು. ಪುರಸಭೆ ಮುಖ್ಯಾಧಿಕಾರಿ ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಂತೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲದೆ ಮುಖ್ಯ ರಸ್ತೆಯಲ್ಲಿ ವಾಹನಗಳ ನಿಲುಗಡೆ ಮಾಡುವ ವಾಹನಗಳಿಗೆ ಸಮಯ ನಿಗದಿಪಡಿಸುವಂತೆ ತಿಳಿಸಿದರು. ಈಗಾಗಲೇ ಸುಮಾರು 98 ಮಂದಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಸ್ತೆ ಅಗಲೀಕರಣ ವಿಷಯಕ್ಕೆ ಸಂಬಂಧಪಟ್ಟಂತೆ ತಡೆಯಾಜ್ಞೆ ಪಡೆದಿದ್ದು ವಿಚಾರಣೆ ಹಂತದಲ್ಲಿದೆ. ಇನ್ನೂ ಇತ್ಯರ್ಥವಾಗಿಲ್ಲ. ಆದರೂ ಕೂಡ ಕೆಲವು ಕಾಂಗ್ರೆಸ್ ಮುಖಂಡರು ರಸ್ತೆ ಬದಿಯ ನಿವಾಸಿಗಳಿಂದ ಜಾಗ ಬಿಟ್ಟು ಕೊಡುವಂತೆ ಧಮಕಿ ಹಾಕಿದರೆ ಅವರ ಮೇಲೆ ನ್ಯಾಯಾಲಯದ ಉಲ್ಲಂಘನೆಯ ಮೊಕದ್ದಮೆ ಹೂಡಲಾಗುತ್ತೆ. ಯಾರೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವರ ಗೊಡ್ಡು ಬೆದರಿಕೆಗೆ ಹೆದರುವ ಅವಶ್ಯಕತೆ ಇಲ್ಲ ಎಂದರು. ಪೊನ್ನಣ್ಣನವರು ಇಲ್ಲಿ ಈ ರಸ್ತೆಯನ್ನು ಚರಂಡಿಯಿಂದ ಚರಂಡಿವರೆಗೆ ಅದನ್ನು ನಾವು ಸರಿಪಡಿಸ್ತೇವೆ. ಅದರ ಪಕ್ಕದಲ್ಲಿರುವ ಜಾಗದಲ್ಲಿರುವ ಜನರಿಗೆ ಯಾರಿಗೂ ನಾವು ತೊಂದರೆ ಕೊಡುವುದಿಲ್ಲ, ಯಾರನ್ನು ನಿರ್ಬಂಧಿಸುವುದಿಲ್ಲ, ಯಾರನ್ನು ಹೆದರಿಸುವುದಿಲ್ಲ, ಯಾರ ಮೇಲೆ ಒತ್ತಡ ತರುವುದಿಲ್ಲ. ಯಾರಾದರೂ ತಾವೇ ಆಗಿ ಏನಾದರೂ ಸ್ವಲ್ಪ ಜಾಗ ಕೊಟ್ಟರೆ ನಾವು ಅದನ್ನು ಬಳಸ್ಕೊಳ್ತೇವೆ, ಅಷ್ಟೇ ಅಲ್ಲದೆ ಯಾರಿಗೂ ಏನೂ ತೊಂದರೆ ಕೊಡೋದಿಲ್ಲ ಅಂತ ಹೇಳಿಕೊಂಡು ಇಲ್ಲಿ ಹೇಳ್ತಾ ಅವರು ನಡೆದರು. ನಾವು ಅದನ್ನು ಈ ರಸ್ತೆಯ ಬದಿಯಲ್ಲಿದ್ದವರು ಅದನ್ನು ನಾವು ಸ್ವಾಗತಿಸಿದ್ವಿ. ಆದರೆ ಯಾವಾಗ ಅವರು ಕೆಲಸ ಪ್ರಾರಂಭ ಮಾಡುವ ಹಂತ ಬಂತು, ಆಗ ಬಸವನಗುಡಿ ಎದುರಿನಲ್ಲಿ ತಾವಾಗಿ ಬಿಟ್ಟುಕೊಟ್ಟ ಜಾಗವನ್ನು ಅದನ್ನು ಸಮತಟ್ಟು ಮಾಡುವ ಸಂದರ್ಭದಲ್ಲಿ ಅವರು ಅವರ ಹಿಂಬಾಲಕರು ಅವರ ಧ್ವನಿಯೇ ಬದಲಾಯಿತು. ಅವರು ಹೊಸ ಹಾಡು ಪ್ರಾರಂಭ ಮಾಡಿದರು. ಅವರು ನಾವು ಇಲ್ಲಿ ರಸ್ತೆ ಹೊಡಿಲಿಕ್ಕೆ ಶುರುವಾಯಿತು, ಅಗಲೀಕರಣ ಪ್ರಾರಂಭ ಆಯಿತು, ಕೇಸನ್ನೆಲ್ಲ ವಿಡ್ರಾ ಮಾಡಿಸಿದ್ದೇವೆ, ಎಲ್ಲವನ್ನು ಹೊಡಿತಾ ಬರಿತಾ ಇದ್ದೇವೆ, ಎಲ್ಲರೂ ಖಾಲಿ ಮಾಡಿ ಅಂತ ಹೇಳಿಬಿಟ್ಟು ದೊಡ್ಡದಾಗಿ ಪ್ರಚಾರ ಕೊಟ್ಟರು. ದಿನಕ್ಕೊಂದು ಸುಳ್ಳನ್ನು ಹಿಡಿಯುತ್ತಾ ಇಡೀ ಊರಿನಲ್ಲಿ ಒಂದು ದೊಡ್ಡ ರೀತಿಯ ಪ್ರಚಾರವನ್ನು ಅವರು ಕೊಟ್ಟರು. ಹೀಗಾಗಿ ಒಂದು ಸಾಮಾನ್ಯ ಜನರಲ್ಲಿ ಈ ರಸ್ತೆಯ ಎರಡೂ ಬದಿಯಲ್ಲಿ ವಾಸಿಸುವಂತಹ ಮನೆಗಳು ಮತ್ತು ಕಟ್ಟಡ ಇರುವವರಲ್ಲಿ ಒಂದು ಥರದ ಭಯದ ವಾತಾವರಣ ಸೃಷ್ಟಿಯಾಯಿತು. ಕೆಲವು ಕಡೆಗಳಲ್ಲಿ ನೀವಾಗಿ ಜಾಗ ಕೊಡದೇ ಇದ್ದರೆ JCB ತಂದು ನಾವು ಒಡೆದು ಬಿಡ್ತೇವೆ ಅಂತ ಹೇಳುವ ಒಂದು ಭಯವನ್ನು ಸೃಷ್ಟಿಸಿದರು. ತಾವು ಮಾತ್ರ ಹೇಳಿದರೆ ಜನ ನಂಬಲಿಕ್ಕಿಲ್ಲ ಅಂತ ಅನ್ನೋದಕ್ಕೆ ಪುರಸಭೆಯ ಸಿಬ್ಬಂದಿಗಳನ್ನು, ಮುಖ್ಯವಾಗಿ ಅಲ್ಲಿನ ಮುಖ್ಯಾಧಿಕಾರಿಯವರನ್ನು ಬಯಸಿಕೊಂಡರು. ಮುಖ್ಯಾಧಿಕಾರಿಯವರು ಕೆಲವು ಕಡೆ ಹೋಗಿ, ಇಲ್ಲದಿದ್ದರೆ ಫೋನ್ ಮಾಡಿ, ನೋಡಿ ನಾಳೆ ಬೆಳಿಗ್ಗೆ ನಾವು ಹೊಡಿತೇವೆ, ರಸ್ತೆ ಅಗಲೀಕರಿಸ್ತೇವೆ, ಹೊಡಿತೇವೆ, ನೀವು ರಾಜೇಶ್ ಪದ್ಮನಾಭನವರಿಗೆ 5 ಪಾಲು ದುಡ್ಡು ಕೊಡಿಸಿದ್ದಾರೆ. ರಂಜಿ ಪೂರ್ಣಚ್ಚನವರು, ಕಾಂಗ್ರೆಸ್ ಮುಖಂಡರು. ರಾಜೇಶ್ ಅವರ ಜಾಗ 5 ಲಕ್ಷ ರೂಪಾಯಿಯ ಜಾಗಕ್ಕೆ 27 ಲಕ್ಷ ರೂಪಾಯಿ ಹಣ ಕೊಡಿಸಿದ್ದಾರೆ. ಹಾಗೆ ನೀವು ಕಾಂಗ್ರೆಸ್ ಪಾರ್ಟಿಯವರಾದರೆ ನಿಮಗೆ 5 ಪಾಲು ದುಡ್ಡು, ನೀವು ಅಲ್ಲದಿದ್ದರೆ ನೀವು ಏನೂ ಇಲ್ಲ, ನಿಮಗೆ ಬೆದರಿಕೆ ಮಾತ್ರ. ಈ ಸೂತ್ರವನ್ನು ನಾವು ಒಪ್ಪುವುದಿಲ್ಲ. ಮತ್ತು ಇದನ್ನು ಸಹ ನಮ್ಮ ವಕೀಲರು ಅವತ್ತು ಖಂಡಿಸಿ ಮಾತನಾಡಿದ್ದಾರೆ. ಅವರು ಹೇಳಿದ್ದಾರೆ, ಇದರ ಬಗ್ಗೆ ಸಹ ನಾನು ಸೂಕ್ತ ಕ್ರಮ ತಗೊಳ್ತೇನೆ. ಮತ್ತು ಈ ಕಾರ್ಯಕ್ರಮದ ಈ ಸಭೆಯ ಕೊನೆಯಲ್ಲಿ
ಒಂದು ನಿರ್ಣಯವನ್ನು ಸರ್ವಾನುಮತದಿಂದ ಒಂದು ನಿರ್ಣಯವನ್ನು ಅಂಗೀಕರಿಸಿದೆ. ಈ ಸಭೆ ಇದರಲ್ಲಿ ಈ ನಿರ್ಣಯದಲ್ಲಿ ವಿರಾಜಪೇಟೆಯ ಮುಖ್ಯ ರಸ್ತೆಯನ್ನು ಅಗಲೀಕರಿಸಲು ನಿಮ್ಮ ಜಾಗ ಮುಫತ್ತಾಗಿ ಬಿಟ್ಟುಕೊಡಿ, ನೀವಾಗಿ ಬಿಟ್ಟುಕೊಡದಿದ್ದರೆ ನಾವು JCB ತಂದು ಹೊಡೆಯುತ್ತೇವೆ ಎಂದು ಪಟ್ಟಣ ರಂಜಿ ಮತ್ತು ಅವರ ಸಹಚರರು ಅಂಗಡಿ ಮನೆಗಳಿಗೆ ಹೋಗಿ ಹೆದರಿಸುವ ಧ್ವನಿಯಲ್ಲಿ ಒತ್ತಾಯಿಸುತ್ತಿದ್ದಾರೆ. ರಾಜೇಶ್ ಪದ್ಮನಾಭನವರಿಗೆ 1 ಎಕರೆಗೆ 5 ಲಕ್ಷ ಬೆಲೆ ಬಾಳುವ ಜಾಗಕ್ಕೆ 27 ಲಕ್ಷ ಅಂದರೆ 5 ಪಟ್ಟು ಕೊಡಲಾಗಿದೆ. ನಮಗೆ ಅಷ್ಟು ಬೇಡ. ಕಾನೂನಿನ ವಿರಾಜಪೇಟೆ ನಗರದ ಮುಖ್ಯ ರಸ್ತೆ ಅಭಿವೃದ್ಧಿಪಡಿಸಲು, ಅಗಲೀಕರಣಪಡಿಸಲು ಇಲ್ಲಿ ಯಾರೂ ಅಡೆತಡೆ ಮಾಡೋಕ್ಕೆ ಯಾರೂ ತಯಾರಿಲ್ಲ. ಆದರೆ ಸೂಕ್ತವಾದ ಕಾಂಪನ್ಸೇಷನ್ನ ಮಾತ್ರ ಕೇಳ್ತಾ ಇದ್ದೀವಿ. ಈ ಪ್ರಕ್ರಿಯೆ ಪ್ರಾರಂಭವಾಗಿದ್ದು 2019ರಲ್ಲಿ. ಆಗ ಶಾಸಕರು ಭಾರತೀಯ ಜನತಾ ಪಕ್ಷದ KG ಬೋಪಯ್ಯನವರಿದ್ದರು. ಆ ಸಮಯದಲ್ಲಿ ವಿರಾಜಪೇಟೆ ನಗರದ ಭಾರತೀಯ ಜನತಾ ಪಕ್ಷದ ನಗರ ಅಧ್ಯಕ್ಷ ನಾನಾಗಿದ್ದೆ. ಅವ್ರನ್ನ ನಾವು ಕಳಕಳಿಯಾಗಿ ಮನವಿ ಮಾಡಿದೋ, ಅವರಿಗೆ ಕಾಂಪನ್ಸೇಷನ್ ಕೊಡಿ, ನಿಮಗೆ ಜಾಗ ಅದನ್ನು ತೆಗೆದು ಅಗಲೀಕರಣ ಮಾಡಿಕೊಳ್ಳಿ ಅಂತ. ಯಾರೂ ತಯಾರಿರಲಿಲ್ಲ ಕಾಂಪನ್ಸೇಷನ್ ಕೊಡಲಿಕ್ಕೆ. ಅದಕ್ಕಾಗಿ ಹೈಕೋರ್ಟಿಗೆ ಹೋದೋ, ಹೈಕೋರ್ಟಲ್ಲಿ ನಮಗೆ ತಡೆಯಾಜ್ಞೆ ಸಿಕ್ತು. ಆ ಸಮಯದಲ್ಲಿ ಮುಖ್ಯವಾಗಿ ನಾನು ಹೇಳೋ ವಿಚಾರಗಳನ್ನ ಗಮನಿಸಿ. ಆ ಸಮಯದಲ್ಲಿ ವಿರಾಜಪೇಟೆ ಪಂಚಾಯಿತಿಯಲ್ಲಿ 90% ಭಾಗದಷ್ಟು ಚುನಾಯಿತ ಪ್ರತಿನಿಧಿಯಾದ ಕಾಂಗ್ರೆಸ್ ಅವರು ನಮ್ಮ ಈ ಒಂದು ಹೋರಾಟಕ್ಕೆ ನಮ್ಮ ಜೊತೆಯಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಪ್ರತಿಭಟನೆಯಲ್ಲೂ ಸಹ ಭಾಗವಹಿಸಿದ್ರು. ಅವರು ಕಾಂಪನ್ಸೇಷನ್ ಕೊಡಬೇಕು ಅಂತ ಅವರು ಎಲ್ಲರೂ ಹೇಳಿದ್ರು, ಒಮ್ಮತದಲ್ಲಿ ಅಭಿಪ್ರಾಯನೂ ಪಟ್ಟಿದ್ರು. ಈಗ ಅವರಿಗೆ ಆ ಮಾತನ್ನ ಪಾಲಿಸಲಿಕ್ಕೆ ಯಾಕೆ ಸಾಧ್ಯವಾಯ್ತಿಲ್ಲ? ಅದೊಂದು ನನ್ನ ಒಂದು ಯಕ್ಷ ಪ್ರಶ್ನೆಯಾಗಿನೇ ಉಳಿದಿದೆ. ಯಾಕೆ ನಿಮಗೆ ಸಾಧ್ಯವಾಯ್ತಿಲ್ಲ? ಈಗ ಆಗ BJP ಸರ್ಕಾರ ಇರಲಿ, ಇಲ್ಲಿ ಯಾರದೇ ಜಾಗ ಆಗಲಿ, ಸಾಮಾನ್ಯ ನಾಗರಿಕ ಒಂದು ಭಾರತೀಯ ಪ್ರಜೆ ಅವ್ರದ್ದು ಆ ಜಾಗವನ್ನು ಅವ್ರು ಕಳ್ಕೊಳ್ತಾ ಇರೋದು. ನ್ಯಾಯಯುತವಾಗಿ ನಿಮಗೆ ಕಾಂಪನ್ಸೇಷನ್ ಕೊಡಲಿಕ್ಕೆ ಈ ನ್ಯೂಸ್ ಈ ಚಾನೆಲ್ ಮೂಲಕನೇ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಆ ಸಮಯ ನಿಮ್ಮ ಅಭಿಪ್ರಾಯ ಇದ್ದಿದ್ದು ಈಗ ಯಾಕೆ ಬದಲಾಯಿತು? ನೀವು ಸ್ಪಷ್ಟೀಕರಣ, ಸಮಂಜಸಕ್ಕೆ ತಾವೇ ನೀಡಬೇಕು ಅಂತ ಬಯಸ್ತಾ ಇದ್ದೀನಿ. 90% ಕಾಂಗ್ರೆಸ್ ಚುನಾಯಿತ ಪ್ರತಿನಿಧಿಗಳು ನಮಗೆ ಸಾಥ್ ಕೊಟ್ಟಿದ್ದಾರೆ, ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಬೇಕಾದ್ರೆ ನಾವು ವಿಡಿಯೋ ಕ್ಲಿಪ್ಸ್ ಕೊಡ್ತೀನಿ, ಅವ್ರು ಮಾತಾಡಿರೋ ಮಾತುಗಳು, ಆಕ್ಚುಲಿ ಅವ್ರದ್ದು ಸ್ಪೀಚು ವಿಡಿಯೋಸು ನಮ್ಮ ಕೈಲಿದೆ. ಅಗಲೀಕರಣ ಇದಕ್ಕೆ ನಮ್ಮನ್ನ ರಸ್ತೆ ವಿರೋಧಿಗಳು ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ರಸ್ತೆ ವಿರೋಧಿಗಳಲ್ಲ. ನಾವು ಕೇಳ್ತಾ ಇರೋದು ಏನಂದರೆ, ನಮ್ಮದು ಜಾಗದ ಏನು ವ್ಯಾಲ್ಯೂ ಇದೆ ಅದಕ್ಕೆ ಕಾಂಪನ್ಸೇಷನ್ ಕೊಡಿ ಅಂತೇಳಿ ನಾವು ಕೇಳ್ತಾ ಇರೋದು. ಇವಾಗ ಇವ್ರು ಹೇಳಿದ ಪ್ರಕಾರ ಡಾಕ್ಟರ್ DP ರಾಜೇಶ್ ಅವರಿಗೆ ಮಾತ್ರ 1ಕ್ಕೆ 5 ಪಟ್ಟು, ನಮಗೆ ಮಾತ್ರ ಏನಿಲ್ಲ. ನಾವು ಕೇಳ್ತಾರೆ ನಮ್ಗೆ ಕಾಂಪನ್ಸೇಷನ್, ನಮ್ದು ಏನಿದೆ ವ್ಯಾಲ್ಯೂ, ಇವಾಗ ಮಾರ್ಕೆಟ್ ವ್ಯಾಲ್ಯೂ, ಅದನ್ನ ನಮಗೆ ಕೊಡಿ. 33 ಅಡಿ ಅಲ್ಲ, ಬೇಕಿದ್ರೆ 50 ಅಡಿಯೇ ಬೇಕಾದ್ರೆ ತಗೊಳ್ಳಿ, ಅಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಗೋಷ್ಠಿಯಲ್ಲಿ ರಸ್ತೆ ಹೋರಾಟ ಸಮಿತಿಯ TP ಕೃಷ್ಣ, ನೆಲ್ಲಮಕ್ಕಡ ಗಣಪತಿ ಪಾಲ್ಗೊಂಡಿದ್ದರು. ಸಂಘ ಸಂಸ್ಥೆಗಳ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಗಳು ಗ್ರಾಮಗಳ ವಿಕಸನಕ್ಕೆ ಸಹಕಾರಿಯಾಗಲಿದೆ ಎಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ. ಕುಶಾಲನಗರ ರೋಟರಿ ಸಂಸ್ಥೆ ಮೂಲಕ ಕಣಿವೆಯ ಹಕ್ಕೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಸ್ ತಂಗುದಾಣ ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರದ ಜೊತೆಗೆ ಸಂಘ ಸಂಸ್ಥೆಗಳು ಕೂಡ ಸಮಾಜದ ಅಭಿವೃದ್ಧಿಯಲ್ಲಿ ಕೈಜೋಡಿಸ್ತಾ ಇರುವ ಕಾರಣ ಜನಸಾಮಾನ್ಯರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣಗೊಳ್ತಾ ಇದೆ. ಸೇವೆಗೆ ಹೆಸರಾದ ರೋಟರಿಯ 10 ಹಲವು ಸಾಮಾಜಿಕ ಯೋಜನೆಗಳು ಸದಾ ಸ್ಮರಣೀಯ ಎಂದರು. ಕುಶಾಲನಗರ ತಾಲೂಕಿನಲ್ಲಿ ನೂತನ ಬಸ್ ಡಿಪೋ ಚಾಲನೆ ಬಳಿಕ ಸಹಜವಾಗಿ ಬಸ್ ರೂಟ್ ಹೆಚ್ಚಾಗಲಿದೆ. ಈ ಸಂದರ್ಭ ಹೆಚ್ಚಿನ ಬಸ್ ತಂಗುದಾಣಗಳು ಬೇಕಾಗುತ್ತೆ. ಈಗಾಗಲೇ ಕಣಿವೆಯಲ್ಲಿ ಕೂಡ ತಂಗುದಾಣ ನಿರ್ಮಾಣಕ್ಕೆ ಅನುದಾನ ಒದಗಿಸಲಾಗಿದೆ. ಸರ್ಕಾರದ ಶಕ್ತಿ ಯೋಜನೆ ಮನೆ ಮಾತಾಗಿದ್ದು ಮತ್ತಷ್ಟು ಇದರ ಸದ್ಬಳಕೆ ಆಗಬೇಕಿದೆ. ತಂಗುದಾಣಗಳಲ್ಲೂ ಸ್ವಚ್ಛತೆ ಕಾಪಾಡುವಂತೆ ಶಾಸಕರು ಕೋರಿದರು. ಮತ್ತೆ ಬನ್ನಿ, ಲೇಡಿ ಯಾರು ಇಲ್ಲ, ನೀವೇ ಒಬ್ಬರೇ ಕೈ ಇರೋದು. ಥ್ಯಾಂಕ್ ಯು ರೋಟರಿ ಕ್ಲಬ್ ಫಾರ್ ಹೆಲ್ಪಿಂಗ್ ಅಸ್ ಗೆಟ್ ದ ಫಸ್ಟ್ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ. ನಮ್ಮ ಕಣಿವೆ ಪಕ್ಕ ಹಕ್ಕೆ ಗ್ರಾಮಕ್ಕೆ ಒಂದು ಬಸ್ ನಿಲ್ದಾಣ, ಬಸ್ ಸ್ಟಾಪ್ಗೆ ಹಲವಾರು ವರ್ಷದ ಅವಶ್ಯಕತೆ ಇದ್ದಿದ್ದಂಥ ಕಾರ್ಯಕ್ರಮ
ನಮ್ಮ ರೋಟ್ರಿಯ ಅಸೋಸಿಯೇಷನ್ ವತಿಯಿಂದ ಇವತ್ತು ನಮ್ಮ ಹಕ್ಕಿಗೆ ದೊಡ್ಡ ಮಟ್ಟಕ್ಕೆ ಸಹಾಯ ಮಾಡಿದರೆ ಸಂಸ್ಥೆಯ ಅಧ್ಯಕ್ಷರು ಸ್ನೇಹಿತರಾದಂಥ ಮನು ಪೆಮ್ಮಣ್ಣವರೇ, ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರೇ, ಸ್ಥಳೀಯರಾದಂಥ ಮಂಜುನಾಥ್ ಅವರು, ಪಾಪ ಅವರೇ ಈ ಸೆಕ್ಯೂರಿಟಿ ಆದಂಥ ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಊರಿಗೆ ಮಾಡಿಸ್ಕೋಬೇಕು ಅಂತ ಆಸೆ. ಆ ಆಸೆ ಒಂದು ಸಣ್ಣ ಏನು ನೀವು ಹೇಳ್ದಂಗೆ ರೋಟ್ರಿಲಿ ಬೇಕಾದಷ್ಟು ಬಜೆಟಿಂಗು ನಮ್ಮ ಒಂದು ಮಿನಿ ಸರ್ಕಾರನೇ ಒಂದು ರೀತಿಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಬರಬೇಕು ಅಂತಂದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಯಾಕೆ ನಿಮ್ಮೂರಿಗೆ ಸ್ವಾರ್ಥ ಆಯ್ತದೆ ಅವೆಲ್ಲನೂ ನೀವು ಚರ್ಚೆ ಮಾಡಿರ್ತೀರಂತ ನನ್ನ ಅಭಿಪ್ರಾಯ. ಮತ್ತು ನೀವು ಹೇಳ್ದಂಗೆ ಅವ್ರ ಮಾತಿಗೆ ಗೌರವ ಕೊಟ್ಟು ಅವ್ರ ಸ್ವಂತ ಊರಿಗೆ ಒಂದು ಏನಂದರೆ ಒಂದು ಕಾಮಗಾರಿ ಮಾಡಬೇಕಂತ ನಮ್ಮ ಎಲ್ಲ ರೋಟ್ರಿಯನ್ಗೆ ಅವರ ಹವಾಲಿಗೆ ಒಂದು ಸ್ವೀಕಾರ ಮಾಡಿದ್ದಕ್ಕೆ ಅವರು ಒಪ್ಕೊಂಡಿದ್ದಕ್ಕೆ ಎಲ್ಲ ರೋಟ್ರಿ ಮೆಂಬರ್ಸು ಸಲಹೆ ನಿಮ್ಮ ಮಾರ್ಗದರ್ಶಕಕ್ಕೆ ಈ ವರ್ಷದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿ. ಹಣಕಾಸು ವ್ಯವಸ್ಥೆ ಸ್ವಲ್ಪ ಕಡಿಮೆ ಮಾಡಿಸ್ಕೊಳ್ಳಿ ಅಂತ CSR ಅಲ್ಲ, ಹಣಕಾಸು ಒತ್ತಡ ನಮ್ಮ ಮೇಲೆ ಕಡಿಮೆ ಮಾಡಿಸಿ ಅಂತ ಹೇಳ್ತಾರೆ. ಬಿಕಾಸ್ ಒಳ್ಳೇದು ಮಾಡಬೇಕು ಅಂತಂದರೆ ಹಣಕಾಸು ವ್ಯವಸ್ಥೆ ಬೇಕು. ಆಮೇಲೆ ಇವತ್ತಿನ ಯೋಜನೆಗಳಿಗೆ ಸರ್ಕಾರದ 2+ ಸಾರ್ವಜನಿಕ ಸೇವೆಗೆ ಟ್ಯಾಲಿ ಆಯ್ತಾ ಇದೆ. ನಾನು ಹೇಳ್ತೀನಿ, ಇಲ್ಲಿ ಏನಾಯ್ತಾ ಇದೆ ಅಂತಂದರೆ ನಮಗೆ KRDS ಈ ರೋಡ್ ಅಪ್ಗ್ರೇಡ್ ಮಾಡ್ತು. ಕೊಣನೂರು ಮಾಕುಟ ರೋಡ್ ಮಾಡೋಂಥ ಸಂದರ್ಭದಲ್ಲಿ ಅಗಲೀಕರಣ ಆಯಿತು. ಐ ಥಿಂಕ್ 2006 or 2007 ಆದರೆ ವೈಯಕ್ತಿಕವಾಗಿ ವಿ ಹ್ಯಾವ್ ಟು ಬಿ ದೇರ್ ಟು ಸಪೋರ್ಟ್. ಸೊ ದಟ್ ಇಸ್ ದ ರೀಸನ್ ರೋಟ್ರಿ ನಿರಂತರವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ನಿಮ್ಮನ್ನ ಸಾವರ್ಪೇಟೆ ಮೆಂಬರ್ ಆಗಿರೋದ್ರಿಂದನೂ ನಾನು ನಿಮ್ಮ ಜೊತೆಲಿ ನಾನು ನಿರಂತರವಾಗಿರ್ತೀವಿ. ಸಾರ್ವಜನಿಕಕ್ಕೆ ಒಳ್ಳೆ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಆಮೇಲೆ ನೀವು ಹೇಳ್ದಂಗೆ ನಮ್ಮೂರಿಗೆ ಡಿಮಾಂಡ್ ಸಿಕ್ಕಿಲ್ಲ, ನಮ್ಮೂರಿಗೆ ಇಲ್ಲ ಅಂತ ಅಂದಾಗ ನೆಕ್ಸ್ಟ್ ಟೈಮು ಎಲ್ಲ ಜಾಸ್ತಿ ಮೆಂಬರ್ ನಿಮಗೊಂದು ಆ ವಿಚಾರದಲ್ಲಿ ಮೆಂಬರ್ಶಿಪ್ ವಿಚಾರದಲ್ಲಿ ನಮ್ಮ ಮಂಜಣ್ಣವರು ಒಂದು ರೀತಿಯಲ್ಲಿ ಹೋರಾಟ ಮಾಡೋ ನಮ್ಮೂರಿಗೆ ಆಗಬೇಕು ಅಂತ ಈ ಭಾಗದಲ್ಲಿ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೆ ಹೇಳಿ. ನಿಮಗೆ ಏನು 1.5 ಲಕ್ಷ ಇರೋದು 1.5 ಲಕ್ಷ ಆ 1.5 ಲಕ್ಷ ನೀವು ಇಟ್ಕೊಂಡಿದ್ದೀರಾ. ನಾವೀಗ ನೀವು ರೈಟ್ ಸೈಡಿಗೆ ತೊಗೊಂಡಿದ್ದೀರಾ, ನಾವು ಕಣಿವೆ ಬಸ್ ಸ್ಟ್ಯಾಂಡು ಲೆಫ್ಟ್ ಸೈಡಿಗೆ ತೊಗೊಳಕ್ಕೆ ಮಾಡೋಣ. ಯಾಕಂದರೆ ಒಂದು ಇನ್ಕಮಿಂಗ್ ಒಂದು ಔಟ್ ಗೋಯಿಂಗ್ ಥರ ಮಾಡಿಕೊಂಡ್ರೆ, ಯಾಕಂದರೆ ಎದುರುಗಡೆ ಆದರೆ ಈ ಲೇಬೈಗಳು ಬೇಕಾಗುತ್ತೆ. ಅದೇ ರೀತಿಲಿ ಈಗ 4 ಲಕ್ಷ ರೂಪಾಯಿಗೆ ಕಣಿವೆಗೆ ಬಸ್ ಸ್ಟ್ಯಾಂಡು ಶಾಸಕರ ನಿಧಿಯಿಂದ ಕೊಟ್ಟಿದ್ದೀವಿ. ಅದ್ರ ಜೊತೆಲಿ ಈಗ ಬಸ್ ಡಿಪೋ ಆಗೋಂಥ ಸಂದರ್ಭದಲ್ಲಿ ರೂಟ್ಸ್ಗಳು ಜಾಸ್ತಿ ಆಯ್ತವೆ, ಶೆಡ್ಯೂಲ್ಗಳು ಜಾಸ್ತಿ ಆಯ್ತವೆ. ಆ ವಿಚಾರದಲ್ಲಿ ನಾನು ನಮ್ಮ ಏನು ಅಂತಂತಂದರೆ ಸಿಟಿ ಅಂದರೆ ನಮ್ಮ ಇದು ಕೊಣನೂರು ಟು ರಾಮನಾಥಪುರಕ್ಕೆ ಈ ಥರದ ಒಂದು ಕನೆಕ್ಷನ್ ಬಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇತ್ತೀಚೆಗೆ ಏನಾಗ್ಬಿಟ್ಟೈತೆ ಶಿಕ್ಷಣ ಬಸ್ಗಳು ಎಲ್ಲನೂ ಇದೆ, ಮಾತ್ರ ಮನೆಗಳಲ್ಲಿ ಗಾಡಿ ಸಂಖ್ಯೆನೂ ಜಾಸ್ತಿ ಇದೆ. ಆಮೇಲೆ ಇಲ್ಲಿ ಹೋಗ್ಬೇಕಂತಂದರೆ ಇಲ್ಲೇನಾಗೈತೆ ಅಂತ ನನ್ನ ಸೇರಿಸಿ ನಾನು ಏನು ಹೇಳ್ತಾ ಇರೋದು ಅಂತ. ಕುಶಾಲನಗರ ರೋಟರಿ ಅಧ್ಯಕ್ಷ ಮನು ಪೆಂಬಯ್ಯ ಮಾತನಾಡಿ, ಮಾರ್ಗದಲ್ಲಿ ಹೆದ್ದಾರಿ ನಿರ್ಮಾಣ ಸಂದರ್ಭ ಹಲವು ತಂಗುದಾಣಗಳು ನೆಲಸಮಗೊಳಿಸಿ ಪುನರ್ ನಿರ್ಮಾಣ ಮಾಡಿರಲಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ, ಪ್ರಯಾಣಿಕರಿಗೆ ಅನಾನುಕೂಲ ಉಂಟಾಗಿತ್ತು. ರೋಟರಿ ಸುವರ್ಣ ಮಹೋತ್ಸವ ಸಂಭ್ರಮಾಚರಣೆಗೆ ಅಣಿಯಾಗ್ತಾ ಇದೆ. ಅದರ ಅಂಗವಾಗಿ ತಮಗೆ ಬಂದ ಮನವಿ ಪರಿಶೀಲಿಸಿ ಕಾಮಗಾರಿಗೆ ಚಾಲನೆ ನೀಡಿ ನೂತನ ತಂಗುದಾಣವನ್ನು ಉದ್ಘಾಟಿಸಲಾಗಿದೆ ಎಂದರು. ಈ ಗ್ರಾಮದಲ್ಲಿ ನಾವು ಓಡಾಡ್ತಿರ್ತೀವಿ. ರೋಟರಿಗೆ ಹಲವಾರು ಯೋಜನೆಗಳಿಗೆ ನಮಗೆ ಕರೆ ಬರ್ತಾ ಇರುತ್ತೆ. ಇಲ್ಲಿ ಪ್ರಮುಖವಾಗಿ ನಮಗೆ ಈ ಗ್ರಾಮ ಅಂತ ಬಂದಾಗ, ಹಕ್ಕೆ ಗ್ರಾಮ ಅಂತ ಬಂದಾಗ ಒಂದು ಬಸ್ ಸ್ಟಾಪಿಗೆ ಬೇಕು ಅಂತೇಳಿ ಅಂತ ಒಂದೂವರೆ ವರ್ಷದಿಂದ ನಮಗೆ ರಿಕ್ವೆಸ್ಟ್ ಬರ್ತಾ ಇತ್ತು. ನಮ್ಮ ಈ ಗ್ರಾಮದ ಹುಡುಗನಾದಂತಹ ಮಂಜುನಾಥ್ ಅವರು ಕಾರ್ಯದರ್ಶಿ ಆದಮೇಲೆ ಅದರ ಚಾಲ್ತಿ ಸ್ವಲ್ಪ ಜಾಸ್ತಿ ಆಯಿತು, ಚರ್ಚೆ ಸ್ವಲ್ಪ ಜಾಸ್ತಿ ಆಯಿತು. ಒಂದು ಒಳ್ಳೆಯದಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಸೊ 50ನೇ ವರ್ಷದ ನಾವು ಕಾಲಿಡ್ತಿರುವಂಥ ಒಂದು ಉದ್ದೇಶದಿಂದ ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಾಗ ಈ ಗ್ರಾಮದಲ್ಲಿ ಬಸ್ ಸ್ಟಾಪ್ ಮಾಡಬೇಕು ಅಂತ ನಮಗೆ ರಿಕ್ವೆಸ್ಟ್ ಬಂದಾಗ ನಾವು ಒಂದಷ್ಟು ರೋಟರಿ ಯಾವುದೇ ಒಂದು ರಿಕ್ವೆಸ್ಟ್ ಬಂದಾಗ ನಾವು ಒಂದೇ ಸಲ ಅದನ್ನ ಅಪ್ರೂವಲ್ ಮಾಡಲ್ಲ ಸರ್. ಒಂದ್ಸಲ ಚೆಕ್ ಮಾಡಿ ರಿಕ್ವೈರ್ಮೆಂಟ್ ಇದೆಯಾ, ಏನು ಪರಿಸ್ಥಿತಿ ಇದೆ, ನಿಜವಾಗಿ ಯೂಸ್ ಆಗುತ್ತೆ ಅಂತ ಚೆಕ್ ಮಾಡಿದಾಗ ಈ ಗ್ರಾಮದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ 13 ಬಸ್ ಸ್ಟಾಪ್ಗಳನ್ನು ಡೆಮಾಲಿಷ್ ಮಾಡಿದೆ ಸರ್ಕಾರದಿಂದ ಮಾಹಿತಿ ನಮಗೆ ಬಂತು. ಅಂದರೆ ಕೆಲವು ಕಡೆ ಸಣ್ಣ ಸಣ್ಣ ಬಸ್ ಸ್ಟಾಪ್ಗಳಿತ್ತು. ಟೋಟಲ್ 13 ಬಸ್ ಸ್ಟಾಪ್ ಶ್ರೀರಂಗಾಲದಿಂದ ಕುಶಾಲನಗರದವರೆಗೆ ರೋಡ್ ವೈಡನ್ ಆದಾಗ ಹೋಗಿದೆ ಅಂತೇಳಿ. ಹೋದ ಮೇಲೆ ಬಸ್ ಸ್ಟಾಪ್ಗಳು ರೀನಿರ್ಮಾಣ ಆಗಲೇ ಇಲ್ಲ. ಮತ್ತು IVRT ಅವರಿಗೆ ಆಗಲಿ ಅಥವಾ KSRTC ಅವರಿಗೆ ರೈಟ್ಸ್ ಇಲ್ಲ. ಸೊ ಹಾಗಾಗಿ ಪ್ರಾಮಿಸ್ ಮಾಡಿದ್ದ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಂಡು ಹೌದು ತಾವು ಬಂದು ಮಾಡ್ಕೊಂಡು ಹಾಗಾಗಿ ನಮಗೆ ಇದು ಬಂದಾಗ ಇದು ವರ್ತ್ ಅಂತ ಅನ್ಸುತ್ತೆ ನಮಗೆ. ಹಾಗಾಗಿ ನಾವು ರೋಟರಿ ಸಂಸ್ಥೆಯಿಂದ ಮತ್ತೆ ಗೋಲ್ಡನ್ ಜೂಬ್ಲಿಯರ್ ಕಾರ್ಯಕ್ರಮದ ಪ್ರಯುಕ್ತ ಇದ್ದಿದ್ದರಿಂದ ನಾವು MLA ಸಾಹೇಬರ ಜೊತೆ ಕೂಡ ಕಳೆದ 3 ತಿಂಗಳಿಂದ ಈ ಕಾರ್ಯಕ್ರಮ ತುಂಬ ವಿಸ್ತಾರವಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಸಂದರ್ಭ ಹೆಬ್ಬಾಲೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಲತಾ, ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ VP ಶಶಿಧರ್, KPCC ಸಂಯೋಜಕ ನಟೇಶ್ ಗೌಡ, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ HS ಅಶೋಕ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.
ಸಂಘ ಸಂಸ್ಥೆಗಳಿಂದ ನಿರಂತರವಾಗಿ ರಕ್ತದಾನ ಶಿಬಿರಗಳು ನಡೀತಾ ಇರುವುದರಿಂದ ರಕ್ತನಿಧಿ ಕೇಂದ್ರಗಳಲ್ಲಿ ರಕ್ತದ ಕೊರತೆಯನ್ನು ನೀಗಿಸಬಹುದು ಅಂತ ಕೊಡಗು ಜಿಲ್ಲಾ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕರಂಬಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಶನಿವಾರ ಸಂತೆ ಸಮೀಪದ ಆಲೂರು ಸಿದ್ದಾಪುರ ರೋಟರಿ ಮಲ್ಲೇಶ್ವರ ಕ್ಲಬ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ರಕ್ತನಿಧಿ ಕೇಂದ್ರ ಮಡಿಕೇರಿ ಇವರ ಸಂಯುಕ್ತಾಶ್ರಯದಲ್ಲಿ ರೋಟರಿ ಭವನದಲ್ಲಿ ಏರ್ಪಡಿಸಿದ್ದ ಸಾರ್ವಜನಿಕ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬ ಆರೋಗ್ಯವಂತರು ರಕ್ತದಾನ ಮಾಡೋದರಿಂದ ಆರೋಗ್ಯ ವೃದ್ಧಿಯ ಮೂಲಕ ರಕ್ತದಾನಿಗೆ ಲಾಭವಾಗುತ್ತೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಒಬ್ಬ ರೋಗಿಯ ಜೀವ ಉಳಿಸುವಂತೆ ಮನವಿ ಮಾಡಿದರು. ಕೊಡಗು ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದ ಅವಶ್ಯಕತೆ ಇದ್ದು ಪ್ರತಿ ತಿಂಗಳು 500ರಿಂದ 600 ಲೀಟರ್ನಷ್ಟು ರೋಗಿಗಳಿಗೆ ರಕ್ತ ಕೊಡುವ ಅವಶ್ಯಕತೆ ಇರುತ್ತೆ. ಹೆಚ್ಚಾಗಿ ರಕ್ತದಾನ ಶಿಬಿರಗಳು ನಡೀತಾ ಇರೋದರಿಂದ ಅಷ್ಟೇ ಪ್ರಮಾಣದಲ್ಲಿ ರಕ್ತ ಸಂಗ್ರಹವಾಗುತ್ತೆ. ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ ರಕ್ತದ ಕೊರತೆಯನ್ನು ನೀಗಿಸಲು ಮುಂದೆ ಬರುವಂತೆ ಮನವಿ ಮಾಡಿದರು. ಆ ನಿಟ್ಟಿನಲ್ಲಿ ಸಣ್ಣವರಾದರೂ ಕೂಡ ಆಲೂರು ಸಿದ್ದಾಪುರದಲ್ಲಿ ವರ್ಷಕ್ಕೆ 2ನೇ ಕ್ಯಾಂಪ್ ಮಾಡ್ತಾ ಇರೋದು ವಿಶೇಷ. ಯಾಕೆಂದರೆ ಇದು ಅಭಿನಂದನೆಗಳು. ಈಗಾಗಲೇ ಮೇಡಮ್ ಹೇಳಿದರು, ನಾವು ಅದನ್ನೇ ಆಗಲೇ ಮಾತಾಡ್ಕೊಂಡ್ವಿ. ವರ್ಷಕ್ಕೆ 2 ಕ್ಯಾಂಪ್ ಇಲ್ಲಿಂದ ಬಂದರೆ ಅನುಕೂಲ. ಅಂದರೆ ಒಂದು 6 ತಿಂಗಳಲ್ಲಿ, ಯಾಕೆಂದರೆ 3 ತಿಂಗಳಿಗೊಮ್ಮೆ ಪ್ರತಿ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡ್ಬೋದು. 3ರಿಂದ 4 ತಿಂಗಳಿಗೊಮ್ಮೆ, ವರ್ಷಕ್ಕೆ 3ರಿಂದ 4 ಬಾರಿ ರಕ್ತದಾನ ಮಾಡ್ಬೋದು. 6 ತಿಂಗಳಿಗೊಮ್ಮೆ ಇಲ್ಲಿ ಇದೇ ಊರಲ್ಲಿ ಆಯೋಜನೆ ಮಾಡಿದ್ರೆ ಇವತ್ತು ಕೊಟ್ಟವರು ಮತ್ತೆ 6 ತಿಂಗಳು ಬಿಟ್ಟು ಮತ್ತೆ ಕೊಡ್ಬೋದು. ಸೊ ಅವ್ರಿಗೆ ಎಲಿಜಿಬಿಲಿಟಿ 3 ತಿಂಗಳಾದಮೇಲೆ ಬರ್ತಿದೆ ರಕ್ತ ಕೊಡಲಿಕ್ಕೆ. ಸೊ ಹಾಗಾಗಿ 2 ಸಲ ಒಂದು ತಿಂಗಳು, ಜನವರಿ ತಿಂಗಳಲ್ಲಿ ಒಂದು, ಆಮೇಲೆ ಜುಲೈ ಆಗಸ್ಟಲ್ಲಿ ಒಂದು ವರ್ಷ ಆ ಥರ ಮಾಡಿದರೆ ಒಂದು 6 ತಿಂಗಳಿಗೆ ಅನುಕೂಲ ಆಗುತ್ತೆ. ಸೊ ಅದೇ ರೀತಿ ನಾನು ಹೋದ ಕಡೆ ಎಲ್ಲ ಏನು ಹೇಳೋದು ಅಂತಂದರೆ, ಸಾಕಷ್ಟು ಸಂಘ ಸಂಸ್ಥೆಗಳಿವೆ ನಮ್ಮಲ್ಲಿ. ಆದರೆ ಮುಂದೆ ಬಂದು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ ಅವರು. ಯಾಕೆಂದರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಆದರೆ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡೋದು ಸ್ವಲ್ಪ ಕಷ್ಟ. ಯಾಕೆಂತಂದರೆ ಇದಕ್ಕೆ ಜನ ಬರೋದು ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ರಕ್ತದಾನ ಮಾಡಲಿಕ್ಕೆ ಅಂತ ಜನರನ್ನು ಸ್ವಲ್ಪ ಮೋಟಿವೇಟ್ ಮಾಡಬೇಕಾಗ್ತದೆ. ಸುಮ್ಮನೆ ನಾವು ಶಿಬಿರವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿ ಬ್ಯಾನರ್ ಹಾಕಿ ಪೇಪರಲ್ಲಿ ಕೊಟ್ಬಿಟ್ರೆ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಹಾಕಿಬಿಟ್ರೆ ಯಾರೂ ಬರೋಲ್ಲ. ಸೊ ಅದು ಆಗಲೇ ನಿಮಗೆ ಆಯೋಜನೆ ಮಾಡಿದವರಿಗೆಲ್ಲ ಅನುಭವ ಆಗಿರ್ತದೆ. ಯಾಕೆಂದರೆ ಇದಕ್ಕೆ ನಾವು ಮದುವೆಗೆ ಕರೆದಾಗೆ ಕರಿಬೇಕಾಗ್ತದೆ. ಹೋಗಿ ಇಂಡಿವಿಜುವಲ್ ಆಗಿ ಅವ್ರನ್ನ ನಾವು ಕರಿಬೇಕು, ಕಾಂಟ್ಯಾಕ್ಟ್ ಮಾಡಿ ಕರಿಬೇಕಾಗ್ತದೆ. ಇಲ್ಲಾಂದರೆ ಗ್ರೂಪ್ಗಳಲ್ಲಿ ಹಾಕ್ಬಿಟ್ರೆ ಎಲ್ಲರೂ ಒಂದು ಮೆಸೇಜ್ ನೋಡಿರ್ತಾರೆ, ಮೆಸೇಜಲ್ಲಿ ಎಲ್ಲರೂ ತಮ್ಮ ಸ್ವಲ್ಪ ಹಾಕಿರ್ತಾರೆ, ಆದರೆ ಬರೋದಿಲ್ಲ ಯಾರು. ಸೊ ಹಾಗಾಗಿ ಇದೆಲ್ಲ ನಮಗೆ ಸಾಕಷ್ಟು ಅನುಭವ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಯಾಕೆಂದರೆ ಇದನ್ನು ಇಂಥ ಶಿಬಿರಗಳನ್ನು ಆಯೋಜನೆ ಮಾಡೋದಕ್ಕೆ ಸ್ವಲ್ಪ ಶ್ರಮ ವಹಿಸಬೇಕಾಗ್ತದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಪರ್ಣ ಕೃಷ್ಣಾನಂದ್ ಅವರು ಮಾತನಾಡಿ, ರಕ್ತದಾನ ಶಿಬಿರಗಳನ್ನು ಆಯೋಜಿಸಲು ಸಂಘ ಸಂಸ್ಥೆಗಳು ಮುಂದೆ ಬರಬೇಕು. ರೋಟರಿ ಸಂಸ್ಥೆ ವರ್ಷದಲ್ಲಿ 2 ಬಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವಂತೆ ಸಲಹೆ ನೀಡಿದರು. ಈ ವರ್ಷದ ಶುರುವಾಗಿರೋದು ಫಸ್ಟ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ಲಡ್ಡನ್ನು ನಾವು ಆರ್ಟಿಫಿಷಿಯಲಿ ತಯಾರು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬ ಜನಕ್ಕೆ ತುಂಬ ಥರದ ಸಮಸ್ಯೆಗಳಿಗೆ ರಕ್ತವನ್ನು ನೆಸಿಟಿ ಇದೆ. ಯಾಕೆಂದರೆ ಆ ಗ್ರೂಪ್ ಅವರು ಆ ಸಮಯಕ್ಕೆ ಬೇಕಾಗಿರುವಂತಹ ಬ್ಲಡ್ ಸಿಗದೇ ಇದ್ದರೆ ಅನುಭವಿಸೋ ಕಷ್ಟ ಅನುಭವಿಸೋರು ಮಾತ್ರ ಗೊತ್ತಿರುತ್ತೆ. ಸೊ ನಾವು ಈ ವಾಲಂಟ್ರಿ ಬ್ಲಡ್ ಡೊನೇಷನ್ ಕ್ಯಾಂಪಿಂದ ನಮಗಂದಿದ್ರು ಯಾರಿಗಾದರೂ ನಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ನಾವು ಈ ಕ್ಯಾಂಪನ್ನು ಆರ್ಗನೈಸ್ ಮಾಡ್ತಾ ಇರೋದು. ಇದರಲ್ಲಿ ನಮಗೆ ಯಾವಾಗಲೂ ಇದ್ದಂಗೆ ನಮ್ಮ ರೋಟರಿ ಮಲ್ಲೇಶ್ವರದಿಂದ ನಮಗೆ ಸಹಕಾರ ಸಿಗ್ತಾ ಇದೆ. ಅವರು ನಮ್ಮ PHC ಕಡೆಯಿಂದ ಮತ್ತು ನಮ್ಮ ಎಲ್ಲ ಸಮಾಜದ ಕಡೆಯಿಂದ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಒಂದು ಕೋರಿಕೆ ಏನಂದರೆ, ಪ್ರತಿ ವರ್ಷವೂ ಒಂದು ಕ್ಯಾಂಪ್ ಆದರೂ ನಮ್ಮ ರೋಟರಿ ಕಡೆಯಿಂದ ಆಗಲೇಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡಿ, ಲೆಟ್ ಇಟ್ ಬಿ ಎ ಫಿಕ್ಸ್ಡ್ ಪ್ರೋಗ್ರಾಮ್. ವರ್ಷದಲ್ಲಿ 2 ರೌಂಡ್, ಒಂದು ಆ ಕಡೆ ಹಾಸ್ಪಿಟಲ್ ಆಗುತ್ತೆ, ಒಂದು ರೋಟರಿಯಲ್ಲಿ ಮಾಡಿ.
ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರೋಟರಿ ಕ್ಲಬ್ ಅಧ್ಯಕ್ಷ ನಾರಾಯಣಸ್ವಾಮಿ, ರೋಟರಿ ಕ್ಲಬ್ ಸಮಾಜ ಸೇವೆಯ ಜೊತೆಗೆ ಶಿಕ್ಷಣ, ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಇದೆ. ನಮ್ಮ ರೋಟರಿ ಸಂಸ್ಥೆಯು ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆರೋಗ್ಯ ಇಲಾಖೆಗೆ ಸಹಕರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ವರ್ಷದಲ್ಲಿ 2 ಬಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವುದಾಗಿ ಭರವಸೆ ನೀಡಿದರು. ಮಾಡ್ಕೊಂಡು ಬಂದಿದ್ದೀವಿ. ರಕ್ತದಾನ ಇರ್ಬೋದು, ಪಲ್ಸ್ ಪೋಲಿಯೋ ಇರ್ಬೋದು, ಆ ಸ್ಕೂಲ್ಗಳಿರ್ಬೋದು, ಎಲ್ಲ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ದಿನ ಈ ನನ್ನ ಕ್ಯಾಂಪನ್ನು ಮಾಡಿರೋದ್ರಿಂದ ರಕ್ತ ತುಂಬ ಜನ ಕೊಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ರಕ್ತದ ಕೊರತೆ ಇರುವುದರಿಂದ ಬಂದು ಸಾಮಾನ್ಯ ಹೊರಗಡೆಕೊಂಡು ರಕ್ತದಾನ ಕೊಟ್ಟು ಈ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ. ಕಾರ್ಯಕ್ರಮದಲ್ಲಿ ರೋಟರಿ ವಲಯ ಸೇನಾನಿ ಎಎಸ್ ರಾಮಣ್ಣ, ರೋಟರಿ ಕ್ಲಬ್ ಕಾರ್ಯದರ್ಶಿ ಕಿರಣ್, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಪ್ರವೀಣ್ ಕುಮಾರ್, ರೋಟರಿ ಕ್ಲಬ್ನ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ಅರೆಭಾಷಿಕ ಗೌಡ ಜನಾಂಗದ ಅಭಿವೃದ್ಧಿಗಾಗಿ 4 ದಶಕಗಳ ಹಿಂದೆ ನಗರದಲ್ಲಿ ಸ್ಥಾಪಿತಗೊಂಡ ಕೊಡಗು ಗೌಡ ಸಮಾಜದ 2026ರಿಂದ 28ನೇ ಸಾಲಿನವರೆಗೆ ನೂತನ ಆಡಳಿತ ಮಂಡಳಿ ರಚನೆಗೊಂಡಿದ್ದು, ಅಧ್ಯಕ್ಷರಾಗಿ ದಂಬೆಕೋಡಿ ಎಸ್ ಆನಂದ್ ಅವರು ಆಯ್ಕೆಯಾಗಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಡಗು ಗೌಡ ಸಮಾಜದ ನೂತನ ಅಧ್ಯಕ್ಷ ದಂಬೆಕೋಡಿ ಎಸ್ ಆನಂದ್ ಅವರು ಆಡಳಿತ ಮಂಡಳಿ ರಚನೆಯ ಕುರಿತು ಮಾಹಿತಿಯನ್ನು ನೀಡಿದರು. ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ ಸೂರ್ತಲೆ ಸೋಮಣ್ಣ, ಕಾರ್ಯದರ್ಶಿಯಾಗಿ ಪೂಳಕಂಡ ಎಂ ಸಂದೀಪ್, ಖಜಾಂಚಿಯಾಗಿ ಕಾಳೇರಂಬನ ನಂದಕುಮಾರ್, ನಿರ್ದೇಶಕರಾಗಿ ಅಮೆ ಸೀತಾರಾಮ್, ಪೊಂದಚನ ಮಧುಸೂದನ್, ಕೊಲ್ಯದ ಗಿರೀಶ್, ಹುದೇರಿ ರಾಜೇಂದ್ರ, ಪೈಕೇರ ಮನೋಹರ್, ಪೇರಿಯನ ಘನಶ್ಯಾಮ್, ತೋಟಂಬೈಲು ಅನಂತಕುಮಾರ್, ಮಂದ್ರಿರ ತೇಜಸ್, ಕೊಂಬನ ಪ್ರವೀಣ್, ಚೊಕ್ಕಾಡಿ ಪ್ರೇಮ ರಾಘವಯ್ಯ ಹಾಗೂ ಮೂಲೆಮಜಲು ಅಮಿತಾ ಆಯ್ಕೆಗೊಂಡಿದ್ದಾರೆ. ಕೊಡಗು ಗೌಡ ಸಮಾಜದ ಹಿಂದಿನ ಅಧ್ಯಕ್ಷ ಪೇರಿಯನ ಜಯಾನಂದ ಅವರು 10 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಉತ್ತಮ ಆಡಳಿತವನ್ನು ನಡೆಸಿದ್ದಾರೆ. ಇವರ ಅವಧಿಯಲ್ಲಿ ಸಮಾಜದ ಎಲ್ಲರಿಗೂ ಅನುಕೂಲವಾಗುವಂತಹ ಸುಸಜ್ಜಿತವಾದ ಕಲ್ಯಾಣ ಮಂಟಪ ನಿರ್ಮಾಣಗೊಂಡಿದೆ ಎಂದು ದಂಬೆಕೋಡಿ ಆನಂದ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಳೆದ 3 ವರ್ಷದ ಹಿಂದೆ ಹೆಚ್ಚು ಕಮ್ಮಿ ನಾವು ಒಂದು ಇನೋವೇಷನ್ ಮಾಡಿದ್ವಿ. ಹಾಗೆ ದಯಾನಂದನವರು ಅಧ್ಯಕ್ಷರಾಗಿದ್ದರು. ಆ ಬೆಡ್ಡಲ್ಲಿ ನಾವು ಚೆನ್ನಾಗಿ ಮಾಡಿದ್ವಿ. ನೀವು ನೋಡಿರ್ಬೋದು, ಅದು ಉತ್ತಮವಾದ ಹಾಲು ಮಾಡಿದ್ವಿ. ಅದು ಹೆಚ್ಚು ಕಮ್ಮಿ 800ರಿಂದ 1000 ಜನ ಕೂಡುವಂಥ ಒಂದು ದೊಡ್ಡ ಹಾಲು ಮಾಡಿದ್ವಿ. ಅದ್ರ ಜೊತೆಗೆ ಅಡುಗೆ ಮನೆ, ಊಟದ ಕೋಣೆ ಮಾಡಿದೆವು. ಮಹಿಳೆಯರಿಗೆ ಬೇರೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ವಿ. ವೆಜಿಟೇರಿಯನ್ಗೆ ಒಂದು ಹಾಲು ಮಾಡಿದ್ವಿ. ಹಾಗೆ ಮೇಲೆ ಒಂದು ಕಾನ್ಫರೆನ್ಸ್ ರೂಮ್ ಮಾಡಿದ್ವಿ. ಕಾನ್ಫರೆನ್ಸ್ ರೂಮಲ್ಲಿ ಒಂದು 71 ಜನ ಸಣ್ಣ ಮಿನಿ ಕಾನ್ಫರೆನ್ಸ್ ಮಾಡುವಂಥ ಅವಸ್ಥೆ ಇದೆ. ಹಾಗೆ ಸಮಾಜದ ಎಲ್ಲ ಸಂಘಗಳಿಗೆ, ಅಂದರೆ ನಮ್ಮ ಮಹಿಳಾ ಸಮಾಜ ಇದೆ, ಫೆಡರೇಷನ್ ಇದೆ, ಹಾಗೂ ಎಕ್ಸರ್ವಿಸ್ ಮ್ಯಾನ್ ಅವ್ರದ್ದು, ಮತ್ತು ನಿವೃತ್ತ ನೌಕರ ಸಂಘ, ಯುವ ವೇದಿಕೆ, ಹಾಗೆ 5 ಆಫೀಸ್ ಎಲ್ಲ ಒಂದು ಅಕಾಮಡೇಷನ್ ಮಾಡಿಕೊಟ್ಟಿದ್ವಿ. ಮತ್ತು ಗೆಸ್ಟ್ ರೂಮ್ ಒಂದು 3 ಇದೆ. ಅಲ್ಲಿ ಮದುವೆ ಮಾಡುವವರಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ. ಇದು ಅಲ್ಲದೆ ಈಗ ನಮಗೆ ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ. ಈಗ ವಿದ್ಯಾಸಂಘದವರು ಸದ್ಯಕ್ಕೆ ಅವರು ಒಂದು ರಿನೋವೇಷನ್ ಮಾಡಿ ಅಲ್ಲಿ ಫಂಕ್ಷನ್ ಮಾಡುವ ಸ್ವಲ್ಪ ಸಮಸ್ಯೆ ಆಗ್ಬೋದು. ಅದಕ್ಕೆ ನಾವು ಪಾರ್ಕಿಂಗಿಗೆ ಒಂದು ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಇವತ್ತು ಮಾತಾಡಿದ್ವಿ. ನೋಡಬೇಕು ಅದು ಹೇಗೆ ಆಗ್ತದೆ ಅಂತ. ಪಾರ್ಕಿಂಗ್ ಒಂದು ಸಮಸ್ಯೆ ಸಾಲ್ವ್ ಆದರೆ ನಮಗೆ ನಮ್ಮ ಸಮಾಜ ಭಾಳ ಚೆನ್ನಾಗಿದೆ. ಹಾಗೆ ನಮಗೆ ಜಾಗದ ಅವಶ್ಯಕತೆ ಇತ್ತು. ನಾವು ಒಂದು 5 ವರ್ಷ ಹಿಂದೆ ಮಧ್ಯನಾಡಲ್ಲಿ ಒಂದು ಜಾಗ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟು ಅಪ್ಲಿಕೇಶನ್ ಹಾಕಿದ್ವಿ. ಅದು 2 ವರ್ಷದ ಹಿಂದೆ BJP ಅವರು ಸರ್ಕಾರ ಬಂದ ಮೇಲೆ ವಾಪಸ್ ಬಂದಿದ್ದಾರೆ. ಮತ್ತು ಕಾಂಗ್ರೆಸ್ ಅವರು ಪುನಃ ನಮ್ಮ ಅಜಿಬಿ ಪೊನ್ನಣ್ಣವರು ಶಾಸಕರು ಅವರು ಪ್ರಯತ್ನ ಪಟ್ಟು ಈಗ ಅದು ಜಾಗ ಒಂದು ಈಗ ನಮಗೆ ಸ್ಯಾಂಕ್ಷನ್ ಆಗ್ತಾ ಇದೆ. 6 ಎಕರೆ ಜಾಗ. ಅದರಲ್ಲಿ ನಾವು ಎಲ್ಲ ಎಜುಕೇಷನು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸು,
ಕನ್ಸಲ್ಟೇಷನ್ ಸೆಂಟರ್ ಮಾಡೋದು. ಸಮಾಜದ ಉಪಾಧ್ಯಕ್ಷ ಸೂರ್ತಲೆ ಸೋಮಣ್ಣ ಅವರು ಮಾತನಾಡಿ, ಸಮಾಜದ ಕಾರ್ಯಚಟುವಟಿಕೆಗಳಿಗೆ ಜಾಗದ ಕೊರತೆಯನ್ನು ಮನಗಂಡು ಮದೆ ಗ್ರಾಮದಲ್ಲಿ 8 ಎಕರೆ ಜಾಗವನ್ನು ಮಂಜೂರು ಮಾಡುವಂತೆ ಈ ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ಮತ್ತು ಜಾಗ ಮಂಜೂರಾತಿಗೆ ಸತತ ಪ್ರಯತ್ನ ಮಾಡಲಾಗಿತ್ತು. ಈ ಹಂತದಲ್ಲಿ ಸರ್ಕಾರ ಬದಲಾಯಿತು. ಇದೀಗ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರ ಸಹಕಾರದಿಂದ ಕೊಡಗು ಗೌಡ ಸಮಾಜಕ್ಕೆ ಸೂಚಿತ ಪ್ರದೇಶದಲ್ಲಿ 6 ಎಕರೆ ಜಾಗ ಮಂಜೂರಾಗಿದೆ. ಈ ಹಿನ್ನೆಲೆ ಶಾಸಕ ಪೊನ್ನಣ್ಣ ಅವರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮವನ್ನು ಸಮಾಜದ ವತಿಯಿಂದ ಆಯೋಜಿಸಲಾಗುವುದೆಂದರು. ಕೊಡಗು ಗೌಡ ಸಮಾಜಕ್ಕೆ ಮಂಜೂರಾಗಿರುವ ಜಾಗದಲ್ಲಿ ಕ್ರೀಡಾ ತರಬೇತಿ ಕೇಂದ್ರ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಸ್ಥಾಪನೆ ಮಾಡುವ ಚಿಂತನೆಯಿಂದ ಗೌಡ ಸಮಾಜ ಹೊಂದಿದೆ ಎಂದು ಸೂರ್ತಲೆ ಸೋಮಣ್ಣ ತಿಳಿಸಿದರು. ಕೊಡಗಿನ ಗೌಡ ಸಮಾಜಕ್ಕೆ ಇರುವಂತಹ ಜಾಗದ ಕೊರತೆಯನ್ನು ಪರಿಗಣಿಸಿ ಒಂದು ಮಲೆನಾಡಿನಲ್ಲಿ ಸರ್ವೆ ನಂಬರ್ 98/1 ಎಂಬ ಸ್ಥಳದಲ್ಲಿ ಸರ್ಕಾರಿ ಜಾಗ ಇದೆ ಅಂತ ಹೇಳೋದನ್ನು ನಾವು ಪರಿಗಣಿಸಿ ಒಂದು 8 ಎಕರೆ ಜಾಗಕ್ಕಾಗಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ. ಭಾರತೀಯ ಜನತಾ ಪಕ್ಷ ಆಡಳಿತದ ಅವಧಿಯಲ್ಲಿ ಈ ನಮ್ಮ ಪ್ರಸ್ತಾವನೆ ಅಂತಿಮ ಹಂತಕ್ಕೆ ತಲುಪಿ ಇನ್ನೇನು ಮಂಜೂರಾಗುವಂತಹ ಒಂದು ಆಶಾಭಾವನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಬದಲಾವಣೆಗೊಂಡಿತ್ತು. ನಮ್ಮದು ಮಾತ್ರ ಅಲ್ಲ, ಎಲ್ಲ ಪ್ರಸ್ತಾವನೆಗಳನ್ನು ಸರ್ಕಾರ ಅಂದು ತಾತ್ಕಾಲಿಕವಾಗಿ ತಡೆ ಹಿಡಿದು ಅದನ್ನು ವಾಪಸ್ ಕಳಿಸದ ಪರಿಣಾಮವಾಗಿ ನಾವು ನಿರಾಶೆಗೊಂಡಿಲ್ಲ. ಯುವ ಶಾಸಕರು ವಿರಾಜಪೇಟೆ ಒಬ್ಬ ಶಕ್ತಿಶಾಲಿ, ಈಗಿನ ಸರ್ಕಾರದಲ್ಲಿ ಒಬ್ಬ ಶಕ್ತಿಶಾಲಿಯಾಗಿರುವಂತಹ ಶ್ರೀ ಅಜ್ಜಗುಟ್ಟೀರ ಎಸ್ ಪೊನ್ನಣ್ಣ ಕಾನೂನು ಸಲಹೆಗಾರರು, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ, ಇವರನ್ನು ನಾವು ಭೇಟಿ ಮಾಡಿ ನಮ್ಮ ಮನವಿಯನ್ನು ಪುನಃ ಅವರಿಗೆ ಸಲ್ಲಿಸಿದ್ವಿ. ಅವರು ಅತ್ಯುತ್ಸಾಹದಿಂದ ಎಲ್ಲ ರೀತಿಯಲ್ಲಿ ಯಾವುದೇ ಒಂದು ಸ್ವಲ್ಪನೂ ಬೇಸರ ಮಾಡಿಕೊಳ್ಳದೆ ಈ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮುಟ್ಟುವ ಎಲ್ಲ ಪ್ರಯತ್ನವನ್ನು ಮಾಡಿದರು. ಇವರು ಸರ್ಕಾರದಲ್ಲಿ ನಮ್ಮ ತಂಡವನ್ನು ಕರ್ಕೊಂಡೋಗಿ ಕಂದಾಯ ಮಂತ್ರಿಗಳಾದಂಥ ಶ್ರೀ ಕೃಷ್ಣ ಬೈರೇಗೌಡ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಇವರುಗಳನ್ನು ಭೇಟಿ ಮಾಡಿಸಿ ಎಲ್ಲ ವಿವರಗಳನ್ನು ಅವರಿಗೆ ಕೊಟ್ಟು, ಕೊಡಗು ಗೌಡ ಸಮಾಜ ಬಹಳ ಜಾಗದ ಕೊರತೆಯಿಂದ ನರಳುತ್ತಾ ಇದೆ, ಅದಕ್ಕೆ ಒಂದು ಸರ್ಕಾರಿ ಜಾಗದಲ್ಲಿ ತಾವು 8 ಎಕರೆ ಮಂಜೂರು ಮಾಡಬೇಕು ಅಂತ ಹೇಳುವಂತಹ ಒಂದು ಪ್ರಸ್ತಾವನೆಯನ್ನ ಇಟ್ಟರು. ಅದನ್ನು ಬೆನ್ನತ್ತಿದ ಶ್ರೀ ಪೊನ್ನಣ್ಣನವರು ಎಡೆಬಿಡದೆ 1 ವರ್ಷ ಪ್ರಯತ್ನ ಪಟ್ಟು ನಮಗೆ ಕೊಡಗಿನ ಮಡಿಕೇರಿ ತಾಲೂಕಿನ ಮದೆನಾಡು ಗ್ರಾಮದ ಸರ್ವೆ ನಂಬರ್ 98/1 6 ಎಕರೆ ಜಾಗವನ್ನು ಮಂಜೂರು ಮಾಡಿದ್ದಾರೆ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಈ ಒಂದು ಸಾಧನೆ ನಮ್ಮ ಅಜ್ಜಗುಟ್ಟೀರ ಪೊನ್ನಣ್ಣನವರು ಕರ್ನಾಟಕ ಕೊಡಗಿನ ಅರೆಭಾಷೆ ಗೌಡರಿಗೆ ನೀಡಿದ ಈ ಕೊಡುಗೆಯನ್ನ ಕೊಡಗು ಗೌಡ ಸಮಾಜದ ಆಡಳಿತ ಮಂಡಳಿ ಸರ್ವ ಕೊಡಗು ಅರೆಭಾಷೆ ಜನಾಂಗದ ಪರವಾಗಿ ಹೆಮ್ಮೆಯಿಂದ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದೆ. ಅದೇ ರೀತಿಯಲ್ಲಿ ಈ ನಮ್ಮ ಒಂದು ಓಡಾಟಕ್ಕೆ ಸಹಕರಿಸಿದಂತಹ ಕೊಡಗು ಜಿಲ್ಲೆಯ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಶ್ರೀಮಾನ್ ಧರ್ಮಜ ಉತ್ತಪ್ಪನವರು, ಅದೇ ರೀತಿಯಲ್ಲಿ ವಾಣಿಜ್ಯ ಇಲಾಖೆಯಲ್ಲಿ ನಿವೃತ್ತರಾಗಿ ಜಂಟಿ ಆಯುಕ್ತರಾಗಿ ನಿವೃತ್ತರಾದಂತಹ ನಂಗಾರ ನಾಣಯ್ಯನವರು, ಮೈಸೂರು ಗೌಡ ಸಮಾಜದ ಮಾಜಿ ಅಧ್ಯಕ್ಷರಾದಂತಹ ತೋಟಂಬೈಲು ಮನೋಹರ್, ಇನ್ನು ಹಲವಷ್ಟು ಮಂದಿ ಈ ಪ್ರಯತ್ನದಲ್ಲಿ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಓಡಾಡಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಅಂತೇಳಿ ನಾವು ಅವರಿಗೆ ಹೇಳುತ್ತಾ ಅವರುಗಳಿಗೆ ಸಿಕ್ಕ ವಿಶೇಷವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಶ್ರೀ ಅಜ್ಜಗುಟ್ಟೀರ ಪೊನ್ನಣ್ಣನವರು ಮಾಡಿದಂತಹ ಈ ಒಂದು 6 ಎಕರೆ ಜಾಗದ ಮಂಜೂರಾತಿಯನ್ನ ನಾವು ಅತ್ಯುತ್ಸಾಹದಿಂದ, ಬಹಳ ವಿಜೃಂಭಣೆಯಿಂದ, ಬಹಳ ಒಂದು ಸಂತೃಪ್ತಿಯಿಂದ ನಾವು ನಮ್ಮ ಆಡಳಿತ ಮಂಡಳಿ, ಕೊಡಗು ಆಡಳಿತ ಸಮಾಜದ ಆಡಳಿತ ಮಂಡಳಿ ಸ್ವೀಕರಿಸುತ್ತದೆ, ಅವರಿಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸುತ್ತದೆ ಅಂತೇಳಿ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಗೌರವಯುತವಾದ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಕೊಡಗು ಗೌಡ ಸಮಾಜದ ವತಿಯಿಂದ ನಾವು ಹಮ್ಮಿಕೊಳ್ತೀವಿ. ಗೋಷ್ಠಿಯಲ್ಲಿ ಕೊಡಗು ಗೌಡ ಸಮಾಜದ ಮಾಜಿ ಅಧ್ಯಕ್ಷ ಪೇರಿಯನ ಜಯನಂದ, ನೂತನ ಕಾರ್ಯದರ್ಶಿ ಪುಳಕಂಡ ಎಂ ಸಂದೀಪ್, ನಿರ್ದೇಶಕರಾದ ಕೊಲ್ಯದ ಗಿರೀಶ್ ಹಾಗೂ ಹುದೇರಿ ರಾಜೇಂದ್ರ ಪಾಲ್ಗೊಂಡಿದ್ದರು. ಶನಿವಾರ ಸಂತೆ ಒಕ್ಕಲಿಗರ ಸಂಘದ ನೂತನ ಆಡಳಿತ ಮಂಡಳಿಯ ಮೊದಲ ಸಭೆ ಯಶಸ್ವಿ ಕಲ್ಯಾಣ ಮಂಟಪದಲ್ಲಿ ಸ್ಥಾಪಕ ಅಧ್ಯಕ್ಷರಾದ ತಿಪ್ಪಳ್ಳಿ ಸುಬ್ಬಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕೇಶವಮೂರ್ತಿ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಗೌರವ ಸಲಹಾ ಅಧ್ಯಕ್ಷರನ್ನಾಗಿ ಕಳಲೆ ಕೃಷ್ಣೇಗೌಡರು, ಉಪಾಧ್ಯಕ್ಷರಾಗಿ ಜೆ ಗಿರೀಶ್, ಶೆಟ್ಟಿಗನಹಳ್ಳಿ ಸಾಗರ್, ಪುಷ್ಪಾ ಪೊಂದಪ್ಪ ಅವರನ್ನು ಆಯ್ಕೆ ಮಾಡಲಾಯಿತು. ಪ್ರಧಾನ ಕಾರ್ಯದರ್ಶಿಯಾಗಿ HR ಹರೀಶ್ ಕುಮಾರ್, ಕಾರ್ಯದರ್ಶಿಯಾಗಿ ಚಂದ್ರಕಾಂತ್ ಅವರನ್ನ, ಖಜಾಂಚಿಯಾಗಿ ST ಬಸವರಾಜ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭ ಸಂಘಟನಾ ಕಾರ್ಯದರ್ಶಿಗಳಾಗಿ ತಾಳೂರು ಪುನೀತ್, ಮುದ್ರೋಳ್ಳಿ ವಿನೋದ್, MD ಯೋಗಾನಂದ, ಚಂದನ್, ಅಜ್ಜಳ್ಳಿ ನವೀನ್, ಗಂಗನಹಳ್ಳಿ ಮಂಜುನಾಥ್, ಪೂರ್ಣಿಮಾ ಕಿರಣ್ ಇವರನ್ನ
ಸಂಘಟನಾ ಕಾರ್ಯದರ್ಶಿಗಳನ್ನಾಗಿ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಶುಕ್ರವಾರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮೊದಲಿಗೆ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಅನುಪಾಲನಾ ವರದಿ ಕುರಿತು ಚರ್ಚೆ ನಡೆಸಲಾಯಿತು. ತಾಲೂಕಿನ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಿಭಾಗಕ್ಕೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ 40.34 ಕೋಟಿ ಅನುದಾನ ಬಿಡುಗಡೆಯಾಗಿದೆ ಎಂದ ಶಶಿಧರ್, ಬಿಡುಗಡೆಯಾಗಿರುವ ಅನುದಾನದಲ್ಲಿ ವಿವಿಧೆಡೆ ಟ್ರಾನ್ಸ್ಫಾರ್ಮರ್ ಅಳವಡಿಕೆ, ಹಳೆಯ ಮತ್ತು ಹಾನಿಯಾಗಿರುವ ವಿದ್ಯುತ್ ಕಂಬಗಳ ಬದಲಾವಣೆ, ವಿದ್ಯುತ್ ಕೇಬಲ್ ಲೈನ್ ಅಳವಡಿಕೆ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಚೆಸ್ಕಾಂ ವತಿಯಿಂದ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಯ ಸಮಗ್ರ ಮಾಹಿತಿಯನ್ನು ಮುಂದಿನ ಸಭೆಯಲ್ಲಿ ನೀಡುವಂತೆ ಚೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇಲ್ಲಿಂದ ಸರ್ಕಾರಿ ಪಿಎಂ ಶ್ರೀ ಸರ್ಕಾರಿ ಶಾಲೆ ಮುಂಭಾಗದಲ್ಲಿರುವ ವಿದ್ಯುತ್ ಕಂಬಗಳನ್ನು ಕೂಡಲೇ ತೆರವುಗೊಳಿಸಬೇಕೆಂದರು. ಹೆಬ್ಬಾಲೆ ಗ್ರಾಮದಲ್ಲಿ ನೂತನ ಚೆಸ್ಕಾಂ ಸಹಾಯಕ ಇಂಜಿನಿಯರ್ ಶಾಖಾ ಕಚೇರಿ ಆರಂಭಿಸಲು ಸರ್ಕಾರಕ್ಕೆ ಇಲಾಖೆ ವತಿಯಿಂದ ಪ್ರಸ್ತಾಪ ಸಲ್ಲಿಸಿದ್ದು ವಿಚಾರ ಏನಾಯಿತು ಎಂದು ಸಹಾಯಕ ಇಂಜಿನಿಯರ್ ನೀತಾ ಅವರಿಂದ ಶಶಿಧರ್ ಪ್ರಶ್ನೆ ಮಾಡಿದರು. ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಲು ಕ್ರಮ ಕೈಗೊಳ್ಳಲಾಗಿದೆ. ಕಡತವು ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಯಲ್ಲಿದ್ದು ಸದ್ಯದಲ್ಲಿಯೇ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುತ್ತೆ ಎಂದರು. ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ಆರಂಭಿಸುವುದು ಬೇಡ. ಏಕೆಂದರೆ ಈಗಾಗಲೇ ಸರ್ಕಾರಿ ಶಾಲೆಯಲ್ಲೂ ಎಲ್ಕೆಜಿ ಮತ್ತು ಯುಕೆಜಿ ಆರಂಭಗೊಂಡಿದೆ. ಆದ್ದರಿಂದ ಯಾವುದೇ ಗೊಂದಲ ಹಾಗೂ ಮಕ್ಕಳ ಕೊರತೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಶ್ರೀದೇವಿಗೆ ನಿರ್ದೇಶನ ನೀಡಿದರು. ಕುಡ್ಲೂರು ಕೈಗಾರಿಕಾ ಬಡಾವಣೆಯಲ್ಲಿ ಸಿಮೆಂಟ್ ಕಾರ್ಖಾನೆ ಬಳಿ ಕಾರ್ಯನಿರ್ವಹಿಸ್ತಾ ಇರುವ ಇಲಾಖೆಯ ಆಹಾರ ಸಂಸ್ಕರಣಾ ಘಟಕವನ್ನು ಕೂಡಲೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕೆಂದು ಸೂಚನೆ ನೀಡಿದರು. ಈಗಾಗಲೇ ಘಟಕವನ್ನು ಬೇರೆ ಕಡೆಗೆ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಶ್ರೀದೇವಿ ಉತ್ತರಿಸಿದರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಧ್ಯಾಹ್ನ ಸುಂದರ ನಗರದವರೆಗೆ ಸಾರಿಗೆ ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಶಶಿಧರ್ ಹೇಳಿದರು. ಮಡಿಕೇರಿ ಡಿಪೋ ವ್ಯವಸ್ಥಾಪಕ ಈರ್ಸಾಪ ಅವರು ಇಲ್ಲಿಂದ ಬಸ್ ನಿಲ್ದಾಣ ನಿಯಂತ್ರಣಾಧಿಕಾರಿ ಕುಮಾರಸ್ವಾಮಿ ಅವರೊಂದಿಗೆ ಚರ್ಚಿಸಿ ಮುಂದಿನ ವಾರದಿಂದಲೇ ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಎಂದರು. ಇಲ್ಲಿಂದ ಬಸ್ ನಿಲ್ದಾಣವನ್ನು ಹೈಟೆಕ್ ನಿಲ್ದಾಣವಾಗಿ ಅಭಿವೃದ್ಧಿಪಡಿಸಲು ಚಿಂತನೆ ನಡೆಸಲಾಗಿದೆ. ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ಮಾಲ್ನೊಂದಿಗೆ ವಿವಿಧ ಸೌಲಭ್ಯಗಳನ್ನು ಹೊಂದಿರುವ ನಿಲ್ದಾಣವಾಗಿ ಅಭಿವೃದ್ಧಿಪಡಿಸಲು ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಲಾಗುತ್ತೆ. ಜೊತೆಗೆ ವಿಭಾಗಾಧಿಕಾರಿ ಕಚೇರಿ ತೆರೆಯಲು ಒತ್ತಾಯಿಸಲಾಗ್ತಾ ಇದೆ ಎಂದರು. ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಗೃಹಿಣಿಯರಿಗೆ ಬಿಡುಗಡೆಯಾಗುವ 2,000 ಹಣವನ್ನು ಯಾವುದೇ ಕಾರಣಕ್ಕೂ ಬ್ಯಾಂಕಿನವರು ಸಾಲಕ್ಕೆ ಜಮಾ ಮಾಡಿಕೊಳ್ಳದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕೆಂದು ಶಶಿಧರ್ ಹೇಳಿದರು. ಇವೊಂದಿದಿ ಫಲಾನುಭವಿಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡದ ಉದ್ಯೋಗ ವಿನಿಮಯ ಕಚೇರಿ ಅಧಿಕಾರಿ ಮಂಜುನಾಥ್ ಅವರಿಂದ ಶಶಿಧರ್ ತರಾಟೆಗೆ ತೆಗೆದುಕೊಂಡರು. 75 ವಯೋಮಾನದ ಪಡಿತರ ಫಲಾನುಭವಿಗಳಿಗೆ ಮನೆ ಬಾಗಿಲಿಗೆ ಆಹಾರ ಧಾನ್ಯ ವಿತರಿಸುವ ಕುರಿತು ಜಾಗೃತಿ ಮೂಡಿಸುವಂತೆ ಆಹಾರ ನಿರೀಕ್ಷಕಿ ಸ್ವಾತಿ ಅವರಿಗೆ ಸೂಚನೆ ನೀಡಿದರು. ಹಾಗಾಗಿ ಅದು ಬಂದ ತಕ್ಷಣ ಮಾಡ್ಬೋದು. ಟ್ರಾನ್ಸ್ಫಾರ್ಮರ್ ಅಪ್ಗ್ರೇಡೇಷನ್ಸ್ ಮಾಡಿದ್ದೇವೆ. ಇನ್ನೂ ಹಂತದಲ್ಲಿ ನಡೀತಾ ಇದೆ ಸರ್. ಅಲ್ಲ ಅಪ್ಗ್ರೇಡೇಷನ್ಸ್ ಆಗಿದೆ 25. ಹೌದು. ಈಗ ಇದನ್ನು ಆ ಕಡೆ ಶಿಫ್ಟ್ ಮಾಡಬೇಕು. ಅದೇ ಸರ್ ಅಸೆಟ್ ಮ್ಯಾಪ್ ಆಗಿರುತ್ತೆ ಸರ್. ಅದೇ ಲೊಕೇಶನಲ್ಲಿ ಲೆಟರ್ ನೋಡ್ಕೊಂಡು ನಮಗೆ ಸಾಫ್ಟ್ವೇರಲ್ಲಿ ಆರ್ಡರ್ ಮಾಡಿದ್ದಾರೆ. ಜಾಗ ವರ್ಕ್ ಮಾಡ್ಯಾರ ತನ್ನಲ್ಲೇ ಇದೆ. ಮಕ್ಕಳು ಓಡಾಡ್ತಾರೆ. ಸ್ವಲ್ಪ ಸುರಕ್ಷಿತ ಪ್ರದೇಶಕ್ಕೆ ಶಿಫ್ಟ್ ಮಾಡಿ. ಆ ಥರದ್ದು ಟ್ರಾನ್ಸ್ಫಾರ್ಮರ್ ಸುಮಾರು ಇದೆ. ನಾವು ಸತ್ಯದ ಸರಿ ಆಯ್ತು. ಅದು ಸರಿ ಆಯ್ತಲ್ಲ. ವಿದ್ಯುತ್ ಸ್ಥಾವರ ಸಂಪರ್ಕ ಕೊಟ್ಟ ಅಂತೇಳಿ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಟ್ಟು 43,000 ಅದು ಸೇರಿಕೊಡುತ್ತೆ. ಅಂದರೆ ಎಷ್ಟು ಜನಸಾಂದ್ರತೆ ಇದೆ ಅನ್ನೋದು ಈ ಸೂಚನೆ ಕೊಡ್ತದೆ. 43,000 ಅನಿಸ್ತಾ ಇದೆ. ಈಗ ವಿದ್ಯುತ್ ಸಂಪರ್ಕ ಕೊಟ್ಟಿರುವಂಥ ಮನೆಗಳ ಸಂಖ್ಯೆ 43,000. ನಮಗೆ AY ಅಂತ ಅಂತ್ಯೋದಯ ಪ್ಲಸ್ BPF ಪ್ಲಸ್ APL ಎಲ್ಲ ಸೇರಿ ಒಟ್ಟು 27,428,000. 15,000 ಮನೆಗಳು ನಮಗೆ ಹೆಚ್ಚುವರಿ ಅಲ್ಲಿದೆ ವಿದ್ಯುತ್ ಸಂಪರ್ಕ ಪ್ಲಸ್ ಅದು ಪ್ಲಸ್ ಮಾದಾಪುರ ಇದೆ. ಇಟ್ ಬಿ ಅಬೌಟ್ 5,000 ತೆಗೆದುಕೊಳ್ಳೋಣ. 37,000 ಇದೆ. 10,000 ನಮಗೆ ಯಾಕೆ BPL ಅಥವಾ ಈ ಪಟ್ಟಿಯನ್ನು ಹೊಂದಿಲ್ಲ ಅಂತ ಹೇಳಿ ಫಲಾನುಭವಿಗಳ ಸಂಖ್ಯೆ ಒಟ್ಟು ಟೋಟಲಿ ಕಾರ್ಡ್ಗಳ ಸಂಖ್ಯೆ ಕೊಟ್ಟರೆ
60,000, BPL ಫಲಾನುಭವಿಗಳು 64,527, APL 60,000. So totally it will be about 87. 88 10 kg ಬರ್ತಾ ಇದೆ. ಸೊ ಮತ್ತೆ ಆ ಎಫೆಕ್ಟ್ ಬರ್ತಾ ಇದ್ದಕ್ಕೆ ಅದನ್ನು ಬದಲಾವಣೆ ಮಾಡಿದ್ದಾರೆ. ಓಕೆ, ಆಮೇಲೆ ಇದನ್ನು ಒಂದು ಬದಲಾವಣೆ ಮಾಡಿದ್ದಾರೆ ಈಗ ಸ್ಟಾಪ್ ಮಾಡಿದ್ದಾರೆ. ಈಗ ಯಾವ ವಿಧಾನ ಅನುಸರಿಸ್ತಾ ಇದ್ದಾರೆ? ಫ್ಯಾಮಿಲಿಯಲ್ಲಿ ಯಾರು ಬಯೋಮೆಟ್ರಿಕ್ ಬಂದಿಲ್ಲ ಅಂದರೆ ಬೇರೆ ಏನಾದರೂ ನನಗೆ ತಗೊಳ್ತಾರೆ. 75 ಇಯರ್ಸ್ ಸಿಂಗಲ್ ಮೆಂಬರ್ ಏಜ್ ಆಗಿರೋದು ಮನೆಗೆ ಆ ರೀತಿ ಆಗಿದೆಯಾ? ವ್ಯವಸ್ಥೆ ಜಾರಿ ಬಂದಿದೆಯಾ? ಮಾಡ್ತಾ ಇದ್ದೀವಿ ಸರ್. ಕೆಲವರು ಬೇಡ ಅಂತ ಹೇಳಿ ಶಾಪ್ ಅಥವಾ ಮಕ್ಕಳೇ ಬೇರೆ ಉದ್ದೇಶಕ್ಕೋಸ್ಕರ ನೀವು 1 ಲಕ್ಷ ಅಥವಾ ಇದೆಲ್ಲ ತೋರಿಸಿರ್ತೀವಿ. ಇದು ಲಾಗಿನ್ ಆಗಿರ್ತದೆ. ಈ ಲಾಗಿನ್ ಆದಾಗ ಆ ಪಟ್ಟಿನ ತೆಗೆದು ನೋಡಿದಾಗ ನಿಮಗೆ ಇದೆಲ್ಲ ನಿರ್ದಿಷ್ಟ ಪ್ರಮಾಣ ಏನು ಮಾನದಂಡ ಇದೆ ಆ ಮಾನದಂಡದಿಂದ ವಂಚಿತರ ಆಗ್ತದೆ. ಸೊ ಸರ್ಕಾರದ ಮಾನದಂಡದಿಂದ ವಂಚಿತರ ಆಗ್ತದೆ. ಇಲ್ಲಿ ಇಲಾಖೆಯವರು ಹೊಣೆಗಾರಿಕೆ ಆಗಿದ್ರೆ ನೀವು ಹೊಣೆಗಾರಿಕೆ ಆಗೋದಿಲ್ಲ. ತಲುಪಿಸಲಿಕ್ಕಿರೋ ಕಾರ್ಯಕ್ರಮ ರೂಪಿಸಿದೆ. ಇದೊಂದಷ್ಟು ಪ್ರಚಾರ ಮಾಡಬೇಕು ನಾವು ಈ ಮತ್ತೆ ಇಲ್ಲ ಇದನ್ನು ನಾನು ಕೇಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಕೈಯಿಂದ ಹೇಳಿಸ್ತೇನೆ ನಾನು. ನೀವು ಇಲಾಖೆಯಿಂದ ಅದನ್ನು ಒಂದು ಪ್ರಕಟಣೆ ಕೊಡಬೇಕಾಗ್ತದೆ ಸ್ವಾಮಿ. 75 ವರ್ಷ ಯಾರಾಗಿದೆ ಮೇಲಿದ್ದಾರೆ ಅವರದ್ದು ಆದ್ಯತೆ ಮೇಲೆ ನೋಂದಾಯಿಸಿದ ನೇರವೇ ಇದನ್ನು ನಿಮ್ಮ ಮನೆಗೆ ತಲುಪಿಸ್ಲಿಕ್ಕಿರುವಂಥ ಒಂದು ಕಾರ್ಯಕ್ರಮ ರೂಪಿಸಲಾಗಿದೆ. ಫೀಡ್ ಮಾಡುತ್ತೆ ರಾಜ್ಯ ಸರ್ಕಾರ. ಇಂಥವರೆಲ್ಲ ಕಾರ್ಡ್ ಹೋಲ್ಡರ್ಸ್ ಇಲ್ಲ. ಈಗ ಕಾರ್ ಓನರ್ ಆಗಿದ್ದಾರೆ. ಕಾರ್ ಓನರ್ನ RC ನಂಬರ್ ಅವ್ರ ಹೆಸರಿನಲ್ಲಿದೆ. ಆಧಾರ್ ಲಿಂಕ್ ಆಗಿದೆ. ಸೊ ಹಾಗಾಗಿ ಇದನ್ನು ತೆಗಿಬೇಕು ಅಂತೇಳಿ ಅಲ್ಲಿಂದನೇ ಬಂದಿದೆ, ನೇರವಾಗಿ ಬಂದಿದೆ. IT ಮೊದಲಿಂದ ಇದೆ. IT ಕೂಡ ನಿಮಗೆ ನಿಮ್ಮ ಆ್ಯಪ್ನಿಂದ ಬಂದ್ಬಿಡುತ್ತೆ ನೇರವಾಗಿ. ಜನಸ್ನೇಹಿ ನೀತಿಯನ್ನು ರೂಪಿಸ್ತಾ ಇದ್ದಾರೆ. ಅದು ಎಷ್ಟು ಹೊಣೆಗಾರಿಕೆ ಆಯ್ಕೆ ಮಾಡ್ಕೊಂಡಿದೆ? ಒಂದು ಅಂದಾಜು ನೇರವಾಗಿ ರಜೆಗಳನ್ನು ಇಲ್ಲಿಗೆ ಈ ಸಭೆಗೆ ಬಂದಿದ್ದೀವಿ. ಇದು ಕಳೆದ ಬಾರಿ BPL ಪಟ್ಟಿ ಅರ್ಜಿಗಳು ಕೊಟ್ಟಿದ್ರಲ್ಲ, ಅದೇನೋ ಲಾಗಿನ್ ಆಗಿ ನಿಮ್ಮದು. ಈ ಸಂದರ್ಭ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಶಶಿ ಭೀಮಯ್ಯ, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್, ಸಮಿತಿ ಸದಸ್ಯರಾದ BC ಮಲ್ಲಿಕಾರ್ಜುನ, ಅಬ್ದುಲ್ ರಜಾಕ್, ಜೆ ಫಿಲೋಮಿನಾ, HN ರಾಜಶೇಖರ್, SA ಶ್ರೀನಿವಾಸ್ ಕುಮಾರ್, ರಫೀಕ್ ಖಾನ್, ಕಿಶೋರ್ ಹಾಗೂ ವಿವಿಧ ಇಲಾಖಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ನಾಪೋಕ್ಲು ವ್ಯಾಪ್ತಿಯಲ್ಲಿ ಅನಿರೀಕ್ಷಿತವಾಗಿ ಸುರಿದ ಮಳೆಗೆ ಇದೀಗ ಕಾಫಿ ಹೂಗಳು ಅರಳಿದ್ದು ತೋಟಗಳು ಘಮಘಮಿಸ್ತಾ ಇವೆ. ಈ ವ್ಯಾಪ್ತಿಯ ಹಲವು ಭಾಗಗಳಲ್ಲಿ ಉತ್ತಮವಾಗಿ ಮಳೆ ಸುರಿದಿದೆ. ಕೆಲವೆಡೆ ಸಾಧಾರಣ ಮಳೆಯಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಹೂಗಳು ಅರಳಿಲ್ಲ. ಸಾಮಾನ್ಯವಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಾಫಿಯ ಹೂಗಳು ಅರಳುವ ಸಮಯ. ಈ ಅವಧಿಯಲ್ಲಿ ಸುರಿಯುವ ಮಳೆಯಿಂದಾಗಿ ಪೂರ್ಣ ಪ್ರಮಾಣದಲ್ಲಿ ಹೂಗಳು ಅರಳುತ್ತವೆ. ಈ ಬಾರಿ ಕಾಫಿ ಕೊಯ್ಲಿಗಿಂತ ಮೊದಲೇ ಅಕಾಲಿಕವಾಗಿ ಮಳೆಯಾಗಿದ್ದು ಅಲ್ಲಲ್ಲಿ ಭಾಗಶಃ ಪ್ರಮಾಣದಲ್ಲಿ ಹೂಗಳು ಅರಳಿವೆ. ಅಂತೆಯೇ ಕಾಫಿ ತೋಟಗಳಲ್ಲಿ ಕಾಫಿ ಹಣ್ಣುಗಳು ಹೂಗಳು ಜೊತೆಯಲ್ಲಿ ಕಾಣಿಸ್ತಾ ಇವೆ. ಪ್ರತಿ ವರ್ಷ ಫೆಬ್ರವರಿ ಅಂತ್ಯದಲ್ಲಿ ಅಥವಾ ಮಾರ್ಚ್ ಮೊದಲ ವಾರ ಮಳೆಯಾಗುವುದು ರೂಢಿ. ನೀರಿನ ಅನುಕೂಲವುಳ್ಳವರು ಸ್ಪ್ರಿಂಕ್ಲರ್ ಮೂಲಕ ನಿರ್ವಹಿಸಿ ಕಾಫಿ ಹೂ ಅರಳುವಂತೆ ನೋಡಿಕೊಳ್ತಾರೆ. ಈ ಅವಧಿಯಲ್ಲಿ ಉತ್ತಮ ಮಳೆಯಾದಲ್ಲಿ ಬೆಳೆಗಾರರ ಶ್ರಮ ಹಾಗೂ ಹಣ ಉಳಿತಾಯವಾಗುತ್ತೆ. ಈ ಬಾರಿ ಕಾಫಿ ಕೊಯ್ಲಿಗೆ ಬೆಳೆಗಾರರ ಸಮಸ್ಯೆ ಕಾಡಿದೆ. ಎಲ್ಲೂ ಪೂರ್ಣ ಪ್ರಮಾಣದಲ್ಲಿ ಕಾಫಿ ಕೊಯ್ಲು ಆಗಿಲ್ಲ. ಇದೀಗ ಕಾಫಿ ಹೂಗಳು ಅರಳಿರೋದ್ರಿಂದ ಕಾಫಿ ಕೊಯ್ಲು ಕೆಲಸವನ್ನು ಸ್ಥಗಿತಗೊಳಿಸಲಾಗಿದೆ. ಮೊದಲ ಮಳೆಗೆ ಅರಳುವ ಕಾಫಿಯ ಹೂಗಳು ಶ್ವೇತ ವೈಭವದಿಂದ ಕಂಗೊಳಿಸ್ತವೆ. ಮಲ್ಲಿಗೆಯ ಮಾಲೆಯಂತೆ ಅರಳುತ್ತವೆ. ಅಪರಿಮಿತ ಪರಿಮಳದಿಂದ ಘಮಘಮಿಸುತ್ತವೆ. ಕಾಫಿ ಹೂಗಳ ಸೊಬಗು ಎಂಥವರ ಮನವನ್ನು ತಣಿಸ್ತವೆ. ಇದು ರೈತರ ಆರ್ಥಿಕ ಶಕ್ತಿಯೂ ಹೌದು. ಹಾಗಾಗಿ ಕಾಫಿ ಬೆಳೆಗಾರರು ಮೊದಲ ಮಳೆಗೆ ಹೂಗಳು ಅರಳಿದಾಗ ಸಂಭ್ರಮಿಸ್ತಾರೆ. ಉತ್ತಮ ಮಳೆ ಸಿಕ್ಕರೆ ಮುಂದಿನ ವರ್ಷದ ಇಳುವರಿ ಗ್ಯಾರಂಟಿ ಎನ್ನುವ ಭಾವ ಬೆಳೆಗಾರರದ್ದು. ನೀರಿನ ಆಶಯವುಳ್ಳವರು ತುಂತುರು ನೀರಾವರಿ ಮೂಲಕ ಹೂ ಅರಳಿಸುವ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಈ ದೃಶ್ಯವನ್ನು ಫೆಬ್ರವರಿ ತಿಂಗಳಲ್ಲಿ ಕಾಣಬಹುದಾಗಿದೆ. ಈ ವರ್ಷ ಮೊದಲ ಮಳೆ ಜನವರಿ 2ನೇ ವಾರದಲ್ಲಿ ಸುರಿದಿರೋದ್ರಿಂದ ಇದೀಗ ಕಾಫಿ ಹೂಗಳು ನಿಗದಿತ ಅವಧಿಗಿಂತ ಮುಂಚಿತವಾಗಿ ಅರಳಿದ್ದು ಕಣ್ಮನ ಸೆಳಿತಾ ಇವೆ.
ಕಾಫಿ ಕೊಯ್ಲು ಪೂರ್ಣಗೊಳ್ಳುವ ಮುನ್ನವೇ ಹೂಗಳು ಅರಳಿರುವುದು ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ. ಈಗ ಅರಳಿರುವ ಹೂಗಳಿಂದ ಅಲ್ಪ ಪ್ರಮಾಣದಲ್ಲಿ ಇಳುವರಿ ನಷ್ಟವಾಗುವ ಸಾಧ್ಯತೆ ಇದೆ ಎಂದು ಬೆಳೆಗಾರರು ಹೇಳ್ತಾರೆ. ಎರಡು 2026ನೇ ಇಸ್ವಿಯ ಮೊದಲ ವಾರದಲ್ಲೇ ಕೊಡಗಿನ, ಅದರಲ್ಲೂ ಮಡಿಕೇರಿ ತಾಲೂಕಿನಲ್ಲಿ ವಿವಿಧ ಸ್ಥಳಗಳಲ್ಲಿ 20 ಸೆಂಟಿಂದ 1 ಇಂಚುವರೆಗೆ ಅಕಾಲಿಕ ಮಳೆ ಬಿದ್ದ ಪರಿಣಾಮ ಕೊಡಗಿನ ಬೆಳೆಗಾರರು, ಕಾಫಿ ಬೆಳೆಗಾರರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಪ್ರತಿ ವರ್ಷ ನಮಗೆ ಮಾರ್ಚ್ನಲ್ಲಿ ಹೂಮಳೆ ಸಿಕ್ಕಿದರೆ ಉತ್ತಮ ಫಸಲಿಗೆ ಒಂದು ದಾರಿಯಾಗುತ್ತದೆ. ಆದರೆ ಈ ವರ್ಷ ಈಗ ಕಾಫಿ ಕೊಯ್ಲು ನಡೀತಾ ಇದೆ. ಈ ಮಳೆ ಬಿದ್ದಿದ್ದರಿಂದ ಕಾಫಿ ಎಲ್ಲ ಕುದುರಿ ನೆಲದಲ್ಲಿದೆ. ಇನ್ನೊಂದು ಕಡೆ ಒಂದು ವಾರ ಈಗ ಕಾಫಿ ಕುಯ್ಲಿಕ್ಕೂ ಕೂಡ ತೊಂದರೆಯಾಗಿ ಕೂಲಿ ಕಾರ್ಮಿಕರೆಲ್ಲ ಅಸ್ಸಾಂನಿಂದ ಬಂದವರು ಎಲೆಕ್ಷನ್ ಇದೆ ಅಂತೇಳಿ ಅವರು ಹೊರಟು ನಿಂತಿದ್ದಾರೆ. ಇವಾಗ ಈ ಕಡೆ ಕೂಲಿ ಕೆಲಸಗಾರಿಗೂ ಕೆಲಸದ ತೊಂದರೆ ಆಗಿದೆ. ನೆಲಕ್ಕೆ ಬಿದ್ದ ಕಾಫಿಯನ್ನು ಅವರು ತೆಗೆಯೋದು ಇಲ್ಲ. ಅವರು ತಾಟಾಕಿ ಏನು ಸಿಗುತ್ತೋ ಕೊಯ್ದು ತರ್ತಾರೆ. ಈಗ ಇದರ ಜೊತೆಗೆ ಕಾಫಿ ಕೊಯ್ಲಿನ ರೇಟ್ 8ರಿಂದ 10 ರೂಪಾಯಿವರೆಗೆ ಹೋಗಿದೆ ನಮ್ಮ ನಾಪೋಕ್ಲು ವಿಭಾಗದಲ್ಲಿ. ದಕ್ಷಿಣ ಕೊಡಗಿನಲ್ಲಿ ಇದಷ್ಟು ಸಮಸ್ಯೆ ಕಂಡಿಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಈ ಭಾಗದ ಜನರ ಒಂದು ಒಗ್ಗಟ್ಟು ಇಲ್ಲದಿರುವುದರಿಂದ ಅಸ್ಸಾಂನಿಂದ ಬಂದ ಕೂಲಿ ಕಾರ್ಮಿಕರು ಅವರು ತಮ್ಮ ಇಚ್ಛೆ ಬಂದಂತೆ ರೇಟ್ ಕೇಳ್ತಾ ಇದ್ದಾರೆ. ಆದರೆ ನಮಗೆ ಕೊಯ್ದೆ ಕಾಫಿಯನ್ನು ಬಿಡ್ಲಿಕ್ಕೂ ಆಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಸಂಕಷ್ಟದಲ್ಲಿದ್ದೇವೆ. ಮತ್ತೆ ಈ ಕಾಫಿಯಿಂದ ಈಗ ಮಳೆ ಬಂದಿದ್ದರಿಂದ ಒಣಗಿಸಲಿಕ್ಕೂ ತೊಂದರೆ ಆಗ್ತಾ ಇದೆ. ಈಗ ಪುನಃ 26ಕ್ಕೆ ಮಳೆ ಇದೆ ಅಂತ ಹೇಳ್ತಾರೆ. ಆ ಮಳೆ ಬಂದರೆ ಇನ್ನೂ ನಾವು ಸಂಕಷ್ಟದಲ್ಲಿ ಸಿಗ್ತೇವೆ. ಮತ್ತೆ ನಾವು ಇನ್ನೊಂದು ನಮ್ಮ ಮುಖ್ಯ ಬೇಡಿಕೆ ಅಂತ ಹೇಳಿದ್ರೆ, ಈಗ 2 ವರ್ಷದಿಂದ ಮಳೆ ಪರಿಹಾರ ಬಂದಿಲ್ಲ. ಒಂದು ವರ್ಷ ಅತಿವೃಷ್ಟಿ ಅಂತ ಹೇಳಿದ್ರು, ಇನ್ನೊಂದು ವರ್ಷ ಅನಾವೃಷ್ಟಿ ಹೇಳಿದ್ರು, 2 ವರ್ಷ ಸಿಗಲಿಲ್ಲ. ಈ 25ರಲ್ಲಿ 5 ತಿಂಗಳು ಸತತ ಮಳೆ ಹೊಡೆದ್ರೂ ಕೂಡ ಇಷ್ಟರವರೆಗೆ ಬೆಳೆಗಾರರಿಗೆ ಪರಿಹಾರ ಸಿಕ್ಕಿಲ್ಲ. ನಮ್ಮ ಬೆಳೆಗಾರರ ಪರವಾಗಿ ನನ್ನ ಕೋರಿಕೆ ಅಂತ ಹೇಳಿದ್ರೆ, ಈ 25ರಲ್ಲಿ ಈ 33%ಗಿಂತ ಹೆಚ್ಚು ಬೆಳೆ ಹಾನಿಯಾಗಿರುವಂಥ ಹೋಬಳಿಯ ಬೆಳೆಗಾರರಿಗೆ ಕನಿಷ್ಠ ಪರಿಹಾರ ದೊರಕಿಸಿ ಈ ಸಂಕಷ್ಟದಲ್ಲಿರುವ ಬೆಳೆಗಾರರನ್ನು ಉಳಿಸಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.